ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಈ ಬಹುರಾಷ್ಟ್ರೀಯ ನಿಗಮಗಳ ಪಾತ್ರ ಅಥವಾ ಗುಣಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಈ ಬಹುರಾಷ್ಟ್ರೀಯ ನಿಗಮಗಳು ಬಹಳ ಮಹತ್ವದ ಪಾತ್ರವನ್ನ ವಹಿಸಿಕೊಂಡಿವೆ. ಅವುಗಳ ಪಾತ್ರ ಆಗ್ಬೋದು, ಗುಣ ಆಗ್ಬೋದು, ಮಹತ್ವ ಆಗ್ಬೋದು, ಎಲ್ಲ ಕೂಡ ಒಂದೇ ಅರ್ಥವನ್ನ ಕೊಡ್ತಾವು. ಅದರಲ್ಲಿ ಒಂದನೆಯ ಗುಣ ಯಾವುದು, ಒಂದನೆಯ ಮಹತ್ವ ಯಾವುದು? ಹೂಡಿಕೆಯಲ್ಲಿ ಹೆಚ್ಚಳ ಆಗ್ತದೆ. ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್ ಅಂತೇಳಿ, ಅಂದ್ರೆ ಏನು ಹೊರದೇಶಗಳು ಬಂದು ನಮ್ಮ ದೇಶದೊಳಗೆ ಬಂಡವಾಳವನ್ನು ಹೂಡಿಕೆ ಮಾಡ್ತಾವಲ್ಲ, ಆ ಹೂಡಿಕೆ ಮಾಡುವಂತ ಮೊತ್ತ ಏನಾಗ್ತದೆ, ಹೆಚ್ಚಳವಾಗಿ ಕಂಡು ಬರ್ತದೆ. ಹೇಗಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಅತಿಥಿಯ ದೇಶಗಳಲ್ಲಿ ಹೂಟೆಯ ಪ್ರಮಾಣವನ್ನ ಹೆಚ್ಚಿಸುತ್ತವೆ. ಬಂಡವಾಳದ ಕೊರತೆಯನ್ನ ಅನುಭವಿಸುತ್ತಿರುವ ಈ ದೇಶಗಳಲ್ಲಿ ಉಳಿತಾಯ ಮತ್ತು ಹೂಟೆಗಳು ತುಂಬಾ ಕೆಳಮಟ್ಟದಲ್ಲಿ ಇವೆ. ಬಹುರಾಷ್ಟ್ರೀಯ ಕಂಪನಿಗಳು ನೇರ ವಿದೇಶಿ ಹೂಡಿಕೆಯನ್ನ ಮಾಡುವುದರ ಮೂಲಕ ಈ ದೇಶಗಳಲ್ಲಿ ಹೂಟೆಯ ಪ್ರಮಾಣವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತಾವ. ಒಂದು ಉದಾಹರಣೆ ಕೊಡ್ತಾನೆ ನಿಮಗ. ಇಲ್ಲಿ ಅಮೇರಿಕ ದೇಶ ಇದೆ. ಅಮೇರಿಕ ದೇಶ ಇದು ಎ ಎಂಬ MNC ಕಂಪನಿಯನ್ನ ಹೊಂದಿದೆ. ಈ ಕಂಪನಿ ಉದಾಹರಣೆಗೆ ಇಲ್ಲಿ ಇಂಡಿಯಾ ಮತ್ತು ಜಪಾನ್ ಎರಡು ದೇಶಗಳದಾವ. ಒಂದ್ ಕಡೆ ಜಪಾನ್ ಐತಿ, ಇನ್ನೊಂದ್ ಕಡೆ ಇಂಡಿಯಾ ಐತಿ. ಈ ಜಪಾನ್ ಕೈ ಬಿಡೋಣ, ಇಂಡಿಯಾ ಉದಾಹರಣೆ ತೆಗೆದುಕೊಳ್ಳೋಣ. ಭಾರತ ದೇಶ ಎಂತ ದೇಶ ಆಗಿದೆ? ಮುಂದುವರಿಯುತ್ತಿರುವಂತ ದೇಶ ಅಥವಾ ಅಭಿವೃದ್ಧಿಯನ್ನ ಹೊಂದುತ್ತಿರುವಂತ ದೇಶ. ಅಂತ ದೇಶಗಳಲ್ಲಿ ನಾವು ಪ್ರಮುಖವಾಗಿ ಎಂತ ಸಮಸ್ಯೆಯನ್ನ ಕಾಣ್ತೀವಿ? ಈ ಬಂಡವಾಳದ ಸಮಸ್ಯೆಯನ್ನ ನಾವು ಕಾಣ್ತೀವಿ. ಏನು ಅಭಿವೃದ್ಧಿ ಹೊಂದುತ್ತಿರುವಂತ ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂತ ದೇಶಗಳಲ್ಲಿ ಪ್ರಮುಖವಾಗಿ ಸಮಸ್ಯೆ ಏನು ಕಂಡು ಬರ್ತದೆ? ಬಂಡವಾಳದ ಕೊರತೆ ಕಂಡು ಬರ್ತದೆ. ಆ ಬಂಡವಾಳದ ಕೊರತೆಯನ್ನ ಎದುರಿಸುವಂತ ದೇಶಗಳು ಏನದಾವಲ್ಲ, ಅಂತ ದೇಶಗಳಲ್ಲಿ MNC ಕಂಪನಿಗಳನ್ನ ಸ್ಥಾಪನೆ ಮಾಡುವುದರಿಂದ ಈ ಅಮೆರಿಕ ದೇಶವು ನಮ್ಮ ದೇಶಕ್ಕೆ ಬಂದು ಬಂಡವಾಳವನ್ನ ಹೂಡಿಕೆ ಮಾಡಲು ಅವಕಾಶ ಸಿಗ್ತದೆ. ಈ ಅಮೆರಿಕ ದೇಶ ಇಂಡಿಯಾದೊಳಗೆ ಬಂದ ಬಂಡವಾಳವನ್ನ ಹೂಡಿಕೆಯನ್ನ ಮಾಡುವುದರಿಂದ ನಮಗೆ ಏನ್ ಲಾಭ ಅಂತಂದ್ರ, ನಮ್ಮ ದೇಶದಲ್ಲಿ ಭಾರತದಲ್ಲಿ ಜನರ ಒಂದು ಉಳಿತಾಯವನ್ನ ಅಥವಾ ಹೂಡಿಕೆಯ ಮಟ್ಟವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತಾವ. ಹೆಂಗ ಉಳಿತಾಯ ಅಂತಂದ್ರ, ಈ ದೇಶವು ಇಂಡಿಯಾದೊಳಗೆ ಬಂದ ಬಂಡವಾಳವನ್ನ ಹೂಡಿಕೆ ಮಾಡುವಾಗ ಈ ದೇಶ ಮಾತ್ರ ಕೇವಲ ಬಂಡವಾಳವನ್ನ ಮಾತ್ರ ತಮ್ಮ ದೇಶದಿಂದ ತಂದು ಕೊಡುತ್ತವೆ. ಉಳಿದ ಎಲ್ಲ ಕೂಲಿ ಕಾರ್ಮಿಕರನ್ನ ನಮ್ಮ ದೇಶದಲ್ಲಿ ತೆಗೆದುಕೊಂಡು ನೇಮಕ ಮಾಡಿಕೊಂಡು ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ತಾವ. ಅಂತ ಸಮಯದೊಳಗ ಉದ್ಯೋಗ ಸೃಷ್ಟಿ ಆಗ್ತದೆ. ಉದ್ಯೋಗ ಸೃಷ್ಟಿಯಾಗುವುದರಿಂದ ಅವರ ಆದಾಯದ ಮಟ್ಟ ಹೆಚ್ಚಳವಾಗ್ತದೆ. ಆದಾಯದ ಮಟ್ಟ ಹೆಚ್ಚಳವಾದಂತೆ ಉಳಿತಾಯ ಕೂಡ ಹೆಚ್ಚಳ ಆಗ್ತದೆ. ಉಳಿತಾಯ ಹೆಚ್ಚಳ ಆತಂತಂದ್ರ ಹೂಡಿಕೆ ಮಾಡುವಂತ ಸಾಮರ್ಥ್ಯ ಕೂಡ ಏನಾಗ್ತದೆ? ಹೆಚ್ಚಳ ಆಗುವುದು ಯಾವುದೇ ಸಂಶಯ ಇಲ್ಲ. ಹೀಗಾಗಿ ಈ ಬಹುರಾಷ್ಟ್ರೀಯ ಕಂಪನಿಗಳು ಏನು ಬರ್ತಾವಲ್ಲ, ಇವು ನೇರ ವಿದೇಶಿ ಹೂಡಿಕೆಯನ್ನ ಮಾಡುವುದರ ಮೂಲಕ ಏನ ಅತಿಥಿಯ ದೇಶ ಇರ್ತಾವಲ್ಲ, ಆ ಅತಿಥಿಯ ದೇಶಗಳಲ್ಲಿ ಹೂಡಿಕೆಯ ಪ್ರಮಾಣವನ್ನ ಅಥವಾ ಊಟೆಯ ಪ್ರಮಾಣವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತಾವ. ಇದು ಆಗುವಂತ ಒಂದನೆಯ ಮಹತ್ವದ ಅಂಶ ಆಗಿದೆ ಅಥವಾ ಒಂದನೆಯ ಗುಣ ಆಗಿದೆ. ಯಾವುದು? ಹೂಡಿಕೆಯಲ್ಲಿ ಹೆಚ್ಚಳ ಉಂಟಾಗುತ್ತದೆ. ಸೆಕೆಂಡ್ ಒನ್, ಎರಡನೆಯ ಗುಣ ಆದಾಯ ಮತ್ತು ಉದ್ಯೋಗಾವಕಾಶಗಳ ವೃದ್ಧಿ ಅಥವಾ ಹೆಚ್ಚಳ ಅಂತೇಳಿ. ಜನರೇಷನ್ ಆಫ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತೇಳಿ. ಅಂದ್ರೆ
ಈ ಬಹುರಾಷ್ಟ್ರೀಯ ನಿಗಮಗಳನ್ನ ಸ್ಥಾಪನೆ ಮಾಡುವುದರಿಂದ ಆದಾಯ ಮತ್ತು ಉದ್ಯೋಗಾವಕಾಶಗಳು ಹೆಚ್ಚಳ ಆಗ್ತಾವಂತ. ಹೀಗೆಂಬುದನ್ನ ಚರ್ಚೆ ಮಾಡೋಣ. ಈ ಬಹುರಾಷ್ಟ್ರೀಯ ಕಂಪನಿಗಳು ಅತಿಥಿಯ ದೇಶಗಳಲ್ಲಿ ತಮ್ಮ ಬಂಡವಾಳವನ್ನ ಹೂಡಲು ಮುಂದಾಗುವುದರಿಂದ, ಉದಾಹರಣೆ USA ದೇಶ, ಇಲ್ಲಿ ಉದಾಹರಣೆಗೆ ಇಂಡಿಯಾದಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡುವಂತ ಬಯಕೆಯನ್ನ ಇಟ್ಕೊಂಡಿರ್ತಾವ. ಇದು ಸ್ವದೇಶ, ಇದು ಅತಿಥಿಯ ದೇಶ. ಅತಿಥಿಯ ದೇಶಗಳಲ್ಲಿ ಸ್ವದೇಶವು ತನ್ನ ಒಂದು ಬಂಡವಾಳವನ್ನ ಹೂಡಿಕೆ ಮಾಡಲು ಮುಂದಾಗುವುದರಿಂದ ಅಲ್ಲಿನ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಉಪಯೋಗಿಸಲು ಸಾಧ್ಯವಾಗುತ್ತದೆ. ಅಂದ್ರ ಈ ಅಮೆರಿಕ ದೇಶ ಭಾರತದಲ್ಲಿ ಬಂದು ಬಂಡವಾಳವನ್ನ ಹೂಡಿಕೆ ಮಾಡುವುದರಿಂದ ಏನ್ ಬೆನಿಫಿಟ್ ಅಂತಂದ್ರ, ಇಂಡಿಯಾದೊಳಗೆ ಏನ್ ಸಂಪನ್ಮೂಲ ಇರ್ತಾವಲ್ಲ ಆ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ಳಲು ಅವಕಾಶ ಸಿಗ್ತದ. ಸಮರ್ಪಕವಾಗಿ ಅಲ್ಲಿರುವಂತ ಸಂಪನ್ಮೂಲಗಳನ್ನ ಬಳಸಿಕೊಂಡ್ರೆ ಏನ್ ಬೆನಿಫಿಟ್ ಅಂತಂದ್ರ, ಇದರಿಂದಾಗಿ ಈ ದೇಶಗಳಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ಉದ್ಯೋಗ ಅವಕಾಶಗಳು ಹೆಚ್ಚಳ ಆಗ್ತವೆ. ಈ ಸ್ಥಳೀಯವಾಗಿ ಲಭ್ಯವಿರುವಂತ ಎಲ್ಲಾ ಸಂಪನ್ಮೂಲಗಳನ್ನ ಬಳಸಿಕೊಂಡು ಈ ಬಹುರಾಷ್ಟ್ರೀಯ ನಿಗಮಗಳು ಕೆಲಸವನ್ನ ಮಾಡುವುದರಿಂದ ದೇಶದ ರಾಷ್ಟ್ರೀಯ ಆದಾಯ ಏನಾಗ್ತದೆ, ಹೆಚ್ಚಳ ಆಗುವಂತ ಸಂಭವ ಇರ್ತದೆ. ಮತ್ತು ಈ ಬಹುರಾಷ್ಟ್ರೀಯ ನಿಗಮಗಳು ಸ್ಥಳೀಯ ಸಂಪನ್ಮೂಲವನ್ನ ಬಳಸಿಕೊಂಡು ಸ್ಥಳೀಯವಾಗಿ ಲಭ್ಯವಿರುವಂತ ಕೂಲಿ ಕಾರ್ಮಿಕರನ್ನ ನೇಮಕ ಮಾಡಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಉದ್ಯೋಗ ಅವಕಾಶ ಕೂಡ ಏನಾಗ್ತವು, ಹೆಚ್ಚಳ ಆಗ್ತವೆ. ಒಂದ್ ಕಡೆ ಸಂಪನ್ಮೂಲಗಳ ಸಮರ್ಪಕ ಬಳಕೆ, ಇನ್ನೊಂದ್ ಕಡೆ ರಾಷ್ಟ್ರೀಯ ಆದಾಯದ ಹೆಚ್ಚಳ, ಮತ್ತೊಂದ್ ಕಡೆ ಉದ್ಯೋಗ ಅವಕಾಶಗಳು ವಿಸ್ತರಣೆ ಆಗ್ತವೆ. ಯಾವುದರ ಒಂದು ಕಾರಣದಿಂದಾಗಿ, ಈ ಬಹುರಾಷ್ಟ್ರೀಯ ನಿಗಮದ ಕಾರ್ಯಗಳಿಂದಾಗಿ ಹೆಚ್ಚು ಹೆಚ್ಚು ಉದ್ಯಮಗಳನ್ನು ಸ್ಥಾಪಿಸಲಾಗುವುದರಿಂದ ಉದ್ಯೋಗ ಅವಕಾಶಗಳು ಇನ್ನೂ ಕೂಡ ಏನಾಗ್ತವೆ, ಹೆಚ್ಚಳ ಆಗ್ತವೆ. ಅಂದ್ರೆ ವಿದೇಶಿ ನೇರ ಹೂಡಿಕೆ ಅಥವಾ MNC ಕಂಪನಿಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಉದ್ಯಮಗಳನ್ನ ಸ್ಥಾಪನೆ ಮಾಡುವಂತ ಮನಸ್ಸನ್ನ ಮಾಡಿದ್ರ ಆ ದೇಶದಲ್ಲಿ ಏನ್ ಹೆಚ್ಚಳ ಆಗ್ತಾವ ಅಂತಂದ್ರ, ಪ್ರಾರಂಭದಲ್ಲಿ ಉದ್ಯೋಗ ಅವಕಾಶಗಳು ಮಿತಿಮೀರಿ ಏನಾಗ್ತಾವ, ಹೆಚ್ಚಳವಾಗುವಂತ ಸಂಭವ ಇರ್ತದ. ಹೀಗಾಗಿ ಈ ಬಹುರಾಷ್ಟ್ರೀಯ ನಿಗಮಗಳಿಂದ ಆಗುವಂತ ಎರಡನೇ ಒಂದು ಪ್ರಮುಖವಾದಂತ ಪಾತ್ರ ಯಾವಂತಂದ್ರ, ಅತಿಥಿಯ ದೇಶದಲ್ಲಿ ಇರುವಂತಹ ಸಂಪನ್ಮೂಲವನ್ನ ಸಮರ್ಪಕವಾಗಿ ಬಳಸಿಕೊಂಡು ವಸ್ತುಗಳನ್ನ ಉತ್ಪಾದನೆ ಮಾಡುವುದರಿಂದ ಆ ಅತಿಥಿಯ ದೇಶದ ರಾಷ್ಟ್ರೀಯ ಆದಾಯ ಮತ್ತು ಆ ಅತಿಥಿಯ ದೇಶದ ಉದ್ಯೋಗ ಅವಕಾಶಗಳು ಏನಾಗ್ತವೆ, ಹೆಚ್ಚಳ ಆಗ್ತವೆ. ಇದು ಆಗುವಂತ ಎರಡನೆಯ ಪ್ರಮುಖವಾದಂತ ಅಂಶ ಆಗಿದೆ. ಥರ್ಡ್ ಒನ್ ಯಾವುದು? ಥರ್ಡ್ ಒನ್ ನ್ಯೂಗಣ ಕ್ರಾಂತಿ, ಮಾರ್ಜಿನಲ್ ಮ್ಯಾನೇಜಬಲ್ ರಿವ್ಯಾಲ್ಯೂಯೇಷನ್ ಅಂತೇಳಿ ಏನು ನ್ಯೂಗಣ ಕ್ರಾಂತಿ ಉಂಟಾಗ್ತದೆ. ಹೇಗೆ ಎಂಬುದನ್ನ ಚರ್ಚೆ ಮಾಡೋಣ. ಬಹುರಾಷ್ಟ್ರೀಯ ಕಂಪನಿಗಳು ಅತಿಥಿಯ ದೇಶಗಳಲ್ಲಿನ ಉದ್ಯಮ ನ್ಯೂಗಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಉಂಟು ಮಾಡುತ್ತವೆ. ಹೆಂಗಂತಂದ್ರ, ನಿಪುಣ ಸಂಘಟನಾಕಾರರು ಮತ್ತು ನ್ಯೂಗಣಕಾರರನ್ನ ಈ ಕಂಪನಿಗಳು ನೇಮಿಸಿಕೊಂಡು ಉದ್ಯಮ ನ್ಯೂಗಣೆಗೆ ಪ್ರಯತ್ನಿಸುವುದರಿಂದ ಅತಿಥಿಯ ದೇಶಗಳ ಉದ್ಯಮ ನ್ಯೂಗಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಉಂಟು ಮಾಡಲು ಈ MNCಗಳು ಏನಾಗ್ತಾವ, ಪ್ರಮುಖ ಕಾರಣ ಆಗ್ತಾವ. ನಿಮ್ಗೆ ಯಾಕಂತ ಹೇಳ್ತೇನೆ ನಾನು. ಮತ್ತೆ ಉದಾಹರಣೆ ಹೋಗೋಣ. USA ಐತಿ, ಈಚೆ ಕಡೆ ಭಾರತ ಐತಿ. ಈ ದೇಶ ಬಂದು ನಮ್ಮ ದೇಶದಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡ್ತದ. ಬಂಡವಾಳವನ್ನ ಹೂಡಿಕೆ ಮಾಡುವಾಗ ನೀವು ಗಮನಿಸ್ಬೇಕಂತಂದ್ರ, USA ದೇಶ ಯಾವ ದೇಶಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ನಮ್ಮ ದೇಶದಲ್ಲಿ ಬಂದು ಬಂಡವಾಳವನ್ನ ಹೂಡಿಕೆ ಮಾಡ್ತಾರಂತಂದ್ರ, ಲಾಭದ ಉದ್ದೇಶಕ್ಕಾಗಿ ಬಂದು ಬಂಡವಾಳವನ್ನ ಹೂಡಿಕೆಯನ್ನ ಮಾಡ್ತಾರೆ. ಅಥವಾ ಲಾಭದ ಉದ್ದೇಶವನ್ನ ಇಟ್ಕೊಂಡು ಅಮೆರಿಕದ ಬಹುರಾಷ್ಟ್ರೀಯ ನಿಗಮಗಳು ಏನ್ ಮಾಡ್ತಾವು, ಇಂಡಿಯಾದೊಳಗೆ ಬಂದ ಕಂಪನಿಗಳನ್ನ, ಉದ್ಯಮಗಳನ್ನ ಪ್ರಾರಂಭ ಮಾಡುವಂತ ಕೆಲಸವನ್ನ ಮಾಡ್ತಾವ.
ಏನೋ ಲಾಭವನ್ನ ಗಳಿಸ್ಬೇಕಂತೆ. ಈ ಲಾಭವನ್ನ ಗಳಿಸುವಂತ ಒಂದು ದೃಷ್ಟಿಯನ್ನು ಇಟ್ಟುಕೊಂಡಂತ ಸ್ವದೇಶೀಯ ಕಂಪನಿಗಳು ಅಂದ್ರ MNC ಕಂಪನಿಗಳು ಏನ್ ಮಾಡ್ತಾವ ಅಂತಂದ್ರ ಏನೊಂದು ಆಡಳಿತ ಇರತ್ತಲ್ಲ, ಏನೋ ಸಂಘಟನೆ ಇರತ್ತಲ್ಲ, ಆ ಆಡಳಿತ ಮತ್ತು ಸಂಘಟನೆಯ ಆ ಒಂದು ನೇಮಕ ಮಾಡಿಕೊಳ್ಳುವಾಗ ನಿಪುಣರಾದಂತ ನಿಮ್ಗೆ ಗೊತ್ತಾಗ್ಲಿಕ್ಕಂತಂದ್ರ ಬಹಳ ಜಾಣ್ಮೆಯ ಗುಣವನ್ನ ಹೊಂದಿರುವಂತ ಅತಿ ಬುದ್ಧಿವಂತರನ್ನ ನೇಮಿಸಿಕೊಂಡು ಈ ಕಂಪನಿಗಳು ಏನ್ ಮಾಡ್ತಾವ, ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾವ. ಇಲ್ಲ ನೋಡ್ರಿ, ನಿಪುಣ ಸಂಘಟನಾಕಾರರು ಮತ್ತು ನಿಯೋಗನಕಾರನ್ನ ನೇಮಿಸಿಕೊಂಡು ಇವು ಕೆಲಸವನ್ನ ಮಾಡ್ತಾವ. ಈ ತರ ಕೆಲಸವನ್ನ ಮಾಡುವುದರಿಂದ ಆ ಕಂಪನಿಗಳೇ ಮಾಡ್ತಾವು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನ ಗಳಿಸ್ತಾವ. ಆ ನಿಪುಣ ಸಂಘಟನಾಕಾರ ಮತ್ತು ನಿರ್ವಹಣಾಕಾರರಿಂದ ಲಾಭ ಉಂಟಾಗುವುದು ಅಷ್ಟೇ ಅಲ್ಲದೆ ಅದು ನಮಗೂ ಕೂಡ ಏನಾಗ್ತದ, ಲಾಭವನ್ನ ತಂದು ಕೊಡ್ತದ. ಹೆಂಗಂತಂದ್ರ ಅಲ್ಲಿ ಅಂತ ನಿಪುಣ ಕೆಲಸವನ್ನ ಮಾಡೋದ್ರಿಂದ ಅದು ನಮಗೂ ಕೂಡ ಬೆನಿಫಿಟ್ ಆಗ್ತದ. ಹೆಂಗಂತಂದ್ರ ಈ ಅತಿಥಿಯ ದೇಶಗಳು ಇರ್ತಾವಲ್ಲ, ಈ ಅತಿಥಿಯ ದೇಶಗಳ ಉದ್ಯಮ ಕ್ಷೇತ್ರ ಇರ್ತಾವಲ್ಲ, ಆ ಉದ್ಯಮ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಉಂಟು ಮಾಡಲು ಇವು ಕಾರಣ ಆಗ್ತಾವ. ಯಾಕಂದ್ರ ಇವಾಗೂ ಇಲ್ಲಿ ಕೆಲಸ ಮಾಡೋದನ್ನ ನಮ್ಮ ದೇಶದಲ್ಲಿ ಇರುವಂತ ಕೆಲವೊಂದು ಕಂಪನಿಗಳು ಇರ್ತಾವಲ್ಲ, ನಮ್ಮ ಕಂಪನಿಗಳು ಏನ್ ಮಾಡ್ತಾವು, ಇಲ್ಲಿಯ ಒಂದು ಆಡಳಿತವನ್ನ ಅನುಸರಣೆ ಮಾಡುವಂತ ಕೆಲಸವನ್ನ ಮಾಡ್ತಾವ. ಇವ್ ಹೆಂಗ್ ಲಾಭ ಗಳಿಸಿದ್ವು ಅದನ್ನು ಕೂಡ ಚರ್ಚೆ ಮಾಡ್ತಾವ. ಅವ್ ಯಾಕೆ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಾವು, ಇವೆಲ್ಲಗಳನ್ನ ನೋಡಿಕೊಂಡು ನಮ್ಮ ಸ್ವದೇಶದ ಕಂಪನಿ ಕೆಲವೊಂದು ಕಂಪನಿ ಇರ್ತಾವು ಅಭಿವೃದ್ಧಿ ಆಗುವಂತ ಅಂತ ಇರ್ತದ. ಹೀಗಾಗಿ ಇದು ಆಗುವಂತ ಎಷ್ಟನೇ ಲಾಭ ಆಗಿದೆ, ಗುಣವಾಗಿದೆ, ಮೂರನೆಯ ಪ್ರಮುಖವಾದಂತ ಗುಣ ಆಗಿದೆ. ಏನು, ನ್ಯೂಗನ ಕ್ರಾಂತಿ. ಈ ನಾಲ್ಕನೇದ್ದು ಯಾವುದು, 4 ಗುಣಗಳಲ್ಲಿ ನಾಲ್ಕನೇದ್ದು ತಂತ್ರಜ್ಞಾನದ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಂತೇಳಿ. ಇದು ಅತಿ ಪ್ರಮುಖವಾದಂತ ಗುಣವಾಗಿದೆ ಅಥವಾ ಪಾತ್ರವನ್ನ ವಹಿಸ್ತದೆ. ಹೇಗೆ ಎಂಬುದನ್ನು ಚರ್ಚೆ ಮಾಡೋಣ. ಬಹುರಾಷ್ಟ್ರೀಯ ಕಂಪನಿಗಳು ಸ್ವದೇಶಗಳಿಂದ ಅತಿಥಿಯ ದೇಶಗಳಿಗೆ ತಂತ್ರಜ್ಞಾನವನ್ನ ವರ್ಗಾಯಿಸುವ ವಾಹಕಗಳು ಆಗಿವೆ. ಏನ್ ಹೇಳ್ತಾವ ಈ ಕಂಪನಿಗಳು, ಈ ಬಹುರಾಷ್ಟ್ರೀಯ ಕಂಪನಿಗಳು ಏನದಾವಲ್ಲ, ಸ್ವದೇಶಗಳಿಂದ ಅತಿಥಿಯ ದೇಶಗಳಿಗೆ ತಂತ್ರಜ್ಞಾನವನ್ನ ವರ್ಗಾಯಿಸುವಂತ ವಾಹಕಗಳು ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿವೆ. ಹೇಗೆ ಎಂಬುದು ನಿಮ್ಗೆ ನಾನು ನೆಕ್ಸ್ಟ್ ಒಂದು ಉದಾಹರಣೆ ಕೊಡ್ತೇನೆ. ನಿಮ್ಗೆ ವಾಹಕಗಳಾಗಿವೆ. ಅವುಗಳು ಅತಿಥಿಯ ದೇಶಗಳಿಗೆ ಬಂಡವಾಳ ಹೂಡಿಕೆಗೆ ಬರುವ ವೇಳೆಗೆ ತಮ್ಮ ದೇಶದ ಅತ್ಯಾಧುನಿಕ ತಂತ್ರಜ್ಞಾನವನ್ನ ತಂದು ಬಳಸಿಕೊಳ್ಳಲು ಪ್ರಯತ್ನಿಸುತ್ತೆ. ಆದ್ದರಿಂದ ಅತಿಥಿಯ ದೇಶಗಳಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗೆ ಅವಕಾಶವನ್ನ ಮಾಡಿ ಕೊಡುತ್ತವೆ. ಇದರಿಂದಾಗಿ ಈ ದೇಶಗಳಲ್ಲಿ ಏನು ಹೆಚ್ಚಳವಾಗತ್ತಂತಂದ್ರ ತಾಂತ್ರಿಕ ಕೌಶಲ್ಯ ಮಟ್ಟ ಹೆಚ್ಚಳ ಆಗ್ತದ. ಅವು ಬಂದು ನಮ್ಮ ದೇಶದಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡುವುದರಿಂದ ನಮಗೇನ್ ಬೆನಿಫಿಟ್ ಅಂತಂದ್ರ ನಮ್ಮ ದೇಶದ ತಾಂತ್ರಿಕ ಕೌಶಲ್ಯ ಮಟ್ಟ ಏನಾಗ್ತದ, ಹೆಚ್ಚಳ ಆಗ್ತದ ಎಂಬುದನ್ನ ಹೇಳ್ತಾರೆ. ವಾಪಸ್ ಉದಾಹರಣೆ, ಇಲ್ಲಿ USA ಐತಿ, ಇಲ್ಲಿ ಭಾರತ ಐತಿ. ಇದು ಸ್ವದೇಶ, ಇದು ಅತಿಥಿಯ ದೇಶ. ಈಗ ಇವ್ರು ಏನ್ ಮಾಡ್ತಾರೆ, ಈಗ ಅಮೆರಿಕ ಏನ್ ಮಾಡ್ತದ, ಇಂಡಿಯಾದೊಳಗ ಬಂಡವಾಳವನ್ನ ಹೂಡಿಕೆ ಮಾಡುವಂತ ಕೆಲಸವನ್ನ ಮಾಡ್ತದ. ಇದು ಬಂಡವಾಳ ಹೂಡಿಕೆ ಅಥವಾ ಹೂಟೆಯನ್ನ ಮಾಡ್ತದೆ. ಯಾವ ದೇಶ, ಅಮೆರಿಕ ದೇಶ ಇಂಡಿಯಾದೊಳಗ ಬಂಡವಾಳವನ್ನ ಹೂಡಿಕೆ ಮಾಡ್ತದೆ. ಬಂಡವಾಳವನ್ನ ಹೂಡಿಕೆ ಮಾಡಿದ್ಮೇಲೆ ಲಾಭ ಗಳಿಸ್ಬೇಕಲ್ಲ. ಲಾಭ ಗಳಿಸ್ಬೇಕಂತಂದ್ರ ಈ ಇಂಡಿಯಾದೊಳಗ ಅಂದ್ರ ಹಿಂದುಳಿದುವಂತ ದೇಶಗಳು ಏನಿರ್ತಾವಲ್ಲ,
ಇಲ್ಲಿರುವಂತ ತಂತ್ರಜ್ಞಾನ ಏನಾಗ್ತಾವ ಬಹಳ ಕೆಳಮಟ್ಟದಲ್ಲಿ ಇರ್ತಾವ. ತಂತ್ರಜ್ಞಾನ ಬಹಳ ಕೆಳಮಟ್ಟದಲ್ಲಿ ಕಂಡು ಬರ್ತಾವ. ಹೀಗಾಗಿ ಆ ಬಂಡವಾಳವನ್ನ ಹೂಡಿಕೆ ಮಾಡಿದ್ಮೇಲೆ ಆ ಏನ್ ಸ್ವದೇಶಿ ದೇಶಗಳು ಇರ್ತಾವಲ್ಲ, ಉದಾಹರಣೆಗೆ ಏನ್ ಅಮೆರಿಕ ದೇಶ ಇರುತ್ತಲ್ಲ, ತಮ್ಮಲ್ಲಿರುವಂತ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಭಾರತಕ್ಕೆ ತೆಗೆದುಕೊಂಡು ಬಂದು ವಸ್ತುವನ್ನ ಉತ್ಪಾದನೆಯನ್ನ ಮಾಡ್ತಾವ. ಯಾಕಂದ್ರೆ ಒಂದು ಬಂಡವಾಳ ಹೂಡಿಕೆ ಮಾಡೋ ಬಂಡವಾಳವನ್ನ ಹೂಡಿಕೆ ಮಾಡಿದ್ಮೇಲೆ ಹೆಚ್ಚಿನ ಲಾಭ ಗಳಿಸ್ಬೇಕಲ್ಲ. ಆ ಹೆಚ್ಚಿನ ಲಾಭ ಗಳಿಸ್ಬೇಕಂತಂದ್ರ ಅವು ಎಲ್ಲಿ ಬಂಡವಾಳ ಹೂಡಿಕೆ ಮಾಡ್ಯಾವಲ್ಲ ಆ ದೇಶದ ತಂತ್ರಜ್ಞಾನ ಬಹಳ ಕೆಳಮಟ್ಟದೊಳಗೆ ಇರ್ತಾವ. ತಂತ್ರಜ್ಞಾನ ಕೆಳಮಟ್ಟದಲ್ಲಿ ಇದ್ದಾಗ ಹೆಚ್ಚಿನ ಲಾಭವನ್ನು ಗಳಿಸಲು ಸಾಧ್ಯ ಆಗುವುದಿಲ್ಲ, ಹೆಚ್ಚಿನ ಉತ್ಪನ್ನವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಆ ಬಂಡವಾಳವನ್ನು ಹೂಡಿಕೆ ಮಾಡಿರುವಂತಹ ದೇಶಗಳು ಏನ್ ಮಾಡ್ತಾವು, ತಮ್ಮ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಅತಿಥಿಯ ದೇಶಕ್ಕೆ ತಂದು ಏನ್ ಮಾಡ್ತಾವು, ವಸ್ತುವನ್ನ ಉತ್ಪಾದನೆ ಮಾಡುವಂತ ಕೆಲಸವನ್ನ ಯಾವ ಮಾಡ್ತಾವು, ಸ್ವದೇಶಿ ದೇಶಗಳು ಮಾಡ್ತಾವ ಅಥವಾ ಬಹುರಾಷ್ಟ್ರೀಯ ನಿಗಮಗಳು ಮಾಡ್ತಾವ. ಹಿಂಗೆ ಮಾಡುವುದರ ಮೂಲಕ ಅವು ಏನ್ ಮಾಡ್ತಾವ, ಹೆಚ್ಚಿನ ಲಾಭವನ್ನು ಗಳಿಸುವಂತ ಕೆಲಸವನ್ನ ಬಹುರಾಷ್ಟ್ರೀಯ ನಿಗಮಗಳು ಮಾಡ್ತಾವ. ಇದರಿಂದ ಈ ಅತಿಥಿಯ ದೇಶಕ್ಕೆ ಏನು ಲಾಭ ಅಂತಂದ್ರ, ಆ ಸ್ವದೇಶದ ಅಂದ್ರ ಯಾವ ಬಹುರಾಷ್ಟ್ರೀಯ ನಿಗಮವನ್ನ ಸ್ಥಾಪನೆ ಮಾಡ್ತಾವಲ್ಲ ಆ ದೇಶದ ತಂತ್ರಜ್ಞಾನ ನಮ್ಮ ದೇಶಕ್ಕೆ ಏನಾಗ್ತದ, ವರ್ಗಾವಣೆ ಆಗುವುದರ ಮೂಲಕ ನಾವು ಏನಾಗ್ತೀವಿ, ತಂತ್ರಜ್ಞಾನದಲ್ಲಿ ಉನ್ನತವಾದಂತ ಸ್ಥಾನವನ್ನ ಪಡೆಯುವುದರ ಜೊತೆಗೆ ನಮ್ಮ ಕೌಶಲ್ಯ ಮಟ್ಟ ಏನಾಗ್ತದ ಹೆಚ್ಚಳಗೊಂಡು ನಾವು ಕೂಡ ಏನಾಗ್ತೀವಿ, ಅಭಿವೃದ್ಧಿಯತ್ತ ಸಾಗಲು ಸಹಾಯವನ್ನ ಮಾಡಿ ಕೊಡ್ತಾವ. ಇದು ಆಗುವಂತ 4ನೇ ಪ್ರಮುಖವಾದಂತ ಅಂಶ ಆಗಿದೆ. ಇನ್ನು 6th ಒನ್ ಯಾವುದು, ಉತ್ಪಾದನಾ ವೆಚ್ಚ ಸಮಾನತೆ ಆಗ್ತದ. ಈಕ್ವಲೈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಅಂದ್ರೆ ವಸ್ತುವಿನ ಉತ್ಪಾದನೆ ವೆಚ್ಚ ಏನಾಗ್ತದ, ಸಮಾನತೆ ಆಗ್ತದ. ಹೇಗೆ ಎಂಬುದನ್ನ ಚರ್ಚೆ ಮಾಡೋಣ. ಸಾಗಣೆ ವೆಚ್ಚ, ಟ್ಯಾಕ್ಸ್ಗಳು, ವೇತನ ಈ ಮುಂತಾದ ಕಾರಣಗಳಿಂದಾಗಿ ವಿವಿಧ ದೇಶಗಳಲ್ಲಿನ ಉತ್ಪಾದನಾ ವೆಚ್ಚ ಬೇರೆ ಬೇರೆಯಾಗಿ ಕಂಡು ಬರ್ತದೆ. ಏನು, ಒಂದು ದೇಶಕ್ಕೆ ಮತ್ತು ಮತ್ತೊಂದು ದೇಶಕ್ಕೆ ನಾವು ಹೋಲಿಕೆ ಮಾಡಿಕೊಂಡಾಗ ನಮ್ಮ ದೇಶದ ಉತ್ಪಾದನೆ ವೆಚ್ಚ ಬಹಳ ಭಿನ್ನವಾಗಿ ಕಂಡು ಬರ್ತದೆ. ಮತ್ತೊಂದು ದೇಶದ ಉತ್ಪಾದನೆ ವೆಚ್ಚ ಏನಾಗತ್ತೆ, ಅದು ಕೂಡ ಭಿನ್ನವಾಗಿ ಕಂಡು ಬರ್ತದೆ. ಆ ಉತ್ಪಾದನೆ ವೆಚ್ಚದ ವ್ಯತ್ಯಾಸಕ್ಕೆ ಏನು ಕಾರಣ ಅಂತಂದ್ರೆ, ಆಯಾ ದೇಶದಲ್ಲಿ ಸಂಭವಿಸುವಂತ ಸಾರಿಗೆ ವೆಚ್ಚ ಮತ್ತು ಆ ದೇಶದಲ್ಲಿ ಚಲಾವಣೆಯಲ್ಲಿರುವಂತ ಟ್ಯಾಕ್ಸಿನ ಪದ್ಧತಿ ಮತ್ತು ಆ ದೇಶಗಳಲ್ಲಿರುವಂತ ವೇತನದ ಪ್ರಮಾಣ, ಇವುಗಳ ಒಂದು ಕಾರಣದಿಂದಾಗಿ ವಿವಿಧ ದೇಶಗಳಲ್ಲಿನ ಉತ್ಪಾದನೆ ವೆಚ್ಚ ಏನಾಗ್ತದೆ, ವಿಭಿನ್ನವಾಗಿ ಕಂಡು ಬರ್ತದೆ. ಹೀಗೆ ವಿಭಿನ್ನವಾಗಿ ಕಂಡು ಬರುವುದರಿಂದ ಬಹುರಾಷ್ಟ್ರೀಯ ಕಂಪನಿಗಳು ಬಂಡವಾಳ ತೊಡಗಿಸಿ ಉತ್ಪಾದನೆ ಮಾಡಲು ಪ್ರಯತ್ನಿಸುವುದರಿಂದ ಸಾರಿಗೆ ವೆಚ್ಚದ ಪ್ರಮಾಣವನ್ನ ತಗ್ಗಿಸಿ ಜಗತ್ತಿನಾದ್ಯಂತ ಉತ್ಪಾದನೆ ವೆಚ್ಚ ಏನಾಗ್ತದೆ, ಸಮವಾಗುವಂತೆ ಮಾಡುತ್ತದೆ. ಏನ್ ಮಾಡ್ತದ, ಈ ಬಹುರಾಷ್ಟ್ರೀಯ ನಿಗಮಗಳು ಏನ್ ಮಾಡ್ತಾವ ಅಂತಂದ್ರ ತಮ್ಮ ಬಳಿ ಇರುವಂತ ಬಂಡವಾಳವನ್ನ ತೊಡಗಿಸಿ ಉತ್ಪಾದನೆ ಮಾಡಲು ಪ್ರಯತ್ನವನ್ನ ಪಡ್ತಾವು. ಬಂಡವಾಳವನ್ನ ತೊಡಗಿಸಿ ಉತ್ಪಾದನೆ ಮಾಡುವುದರಿಂದ ನಮಗೆ ಆಗುವಂತ ಈ ಸಾಗಣೆ ವೆಚ್ಚ ಇರುತ್ತಲ್ಲ, ಈ ಸಾಗಣೆ ವೆಚ್ಚದ ಪ್ರಮಾಣವನ್ನ ತಗ್ಗಿಸಿ ಅಥವಾ ಕಡಿಮೆ ಮಾಡಿ ಜಗತ್ತಿನಾದ್ಯಂತ ಉತ್ಪಾದನೆ ವೆಚ್ಚವು ಸಮವಾಗುವಂತೆ ಇದೇನ್ ಮಾಡ್ತದ, ಪ್ರಯತ್ನವನ್ನ ಮಾಡ್ತದ. ಹೆಂಗಂತಂದ್ರ ಉದಾಹರಣೆ ಬರ್ತಾನೆ, ವಾಪಸ್ ಮತ್ತು USA ಹೋಗು, ಈಚೆ ಕಡೆ ಭಾರತಕ್ಕೆ ಬಾ. ಓಕೆ, ಭಾರತ ಇಲ್ಲಿ ಎ ಕಂಪನಿ ಐತಿ. ಈ ಎ ಕಂಪನಿ ಇಂಡಿಯಾದೊಳಗೆ ಏನ್ ಮಾಡ್ತದ, ಬಂಡವಾಳವನ್ನ ಹೂಡಿಕೆಯನ್ನ ಮಾಡ್ತದ. ಇಲ್ಲಿ ಬಂಡವಾಳದ ಹೂಡಿಕೆಯನ್ನ ಮಾಡುವುದಕ್ಕಿಂತ ಮುಂಚೆ ಭಾರತ ಬೇರೆ ದೇಶಗಳಿಂದ ವಸ್ತುಗಳನ್ನ, ಅದು ಸಿದ್ಧ ವಸ್ತು ಆಗ್ಬೋದು ಮತ್ತು ಕಚ್ಚಾ ವಸ್ತು ಆಗ್ಬೋದು, ಬೇರೆ ದೇಶಗಳಿಂದ ವಸ್ತುವನ್ನ ಖರೀದಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇತ್ತು. ಯಾವುದು, ಭಾರತ. ಈಗ ಬೇರೆ ದೇಶಗಳಿಂದ ಕಚ್ಚಾ ವಸ್ತು ಮತ್ತು ಸಿದ್ಧ ವಸ್ತುವನ್ನ ನಾವು ಆಮದು ಮಾಡಿಕೊಂಡ್ರ ನಮ್ಮ ಒಂದು ಸಾರಿಗೆ ವೆಚ್ಚ ಏನಾಗ್ತದ, ಹೆಚ್ಚಳವಾಗುವಂತ ಸಂಭವ ಇರ್ತದ.
ಯಾವಾಗಿದು ಅಮೆರಿಕ ದೇಶ ನಮ್ ದೇಶದೊಳಗೆ ಬಂದು ಬಂಡವಾಳವನ್ನ ಹೂಡಿಕೆ ಮಾಡೋಕ್ಕಿಂತ ಮುಂಚೆ ನಾವು ಬೇರೆ ದೇಶಗಳಿಂದ ಏನ್ ಮಾಡ್ತಾ ಇದ್ವಿ, ವಸ್ತುವನ್ನ ಆಮದು ಮಾಡ್ಕೊತಾ ಇದ್ವಿ. ಬೇರೆ ದೇಶಗಳಿಂದ ವಸ್ತುವನ್ನು ನಾವು ಆಮದು ಮಾಡಿಕೊಂಡಾಗ ನಮಗೆ ಆಗುವಂತ ಸಾಗಾಣೆ ವೆಚ್ಚ ಏನಾಗ್ತಾ ಇತ್ತು, ಹೆಚ್ಚಳವಾಗಿ ಕಂಡು ಬರ್ತಾ ಇತ್ತು. ಈಗ ಈ ಸಾಗಾಣೆ ವೆಚ್ಚವನ್ನ ನಿಯಂತ್ರಣ ಅಥವಾ ಕಡಿಮೆ ಮಾಡುವ ಸಲುವಾಗಿ ನಾವು ಈಗ ಯಾವ ದೇಶದಿಂದ ವಸ್ತುವನ್ನ ಆಮದು ಮಾಡ್ಕೋತೇವಲ್ಲ ಅದೇ ದೇಶಕ್ಕೆ ನಮ್ ದೇಶಕ್ಕೆ ಬಂದ ನೀವೇನ್ ಮಾಡ್ರಿ, ಬಂಡವಾಳವನ್ನ ಹೂಡಿಕೆ ಮಾಡ್ರಿ ಎಂಬ ಅವಕಾಶವನ್ನ ಮಾಡಿಕೊಟ್ಬಿಡು. ಈಗ ಅಮೆರಿಕದಿಂದ ವಸ್ತುವನ್ನ ಆಮದು ಮಾಡಿಕೊಳ್ಳುವ ಬದಲಿ ಅಮೆರಿಕದ ಕಂಪನಿ ಬಂದು ಇಂಡಿಯಾದೊಳಗೆ ಏನ್ ಮಾಡ್ತದ, ಬಂಡವಾಳವನ್ನ ಹೂಡಿಕೆಯನ್ನ ಮಾಡ್ತದ. ಈಗ ಅಮೆರಿಕದ ಕಂಪನಿ ಇಂಡಿಯಾದೊಳಗೆ ಬಂದ ಬಂಡವಾಳವನ್ನ ಹೂಡಿಕೆ ಮಾಡುವುದರಿಂದ ಆ ಕಂಪನಿ ಏನ್ ಮಾಡ್ತದ, ನಮಗೆ ಬೇಕಾದಂತ ವಸ್ತುವನ್ನ ಉತ್ಪಾದನೆ ಮಾಡುವಂತ ಕೆಲಸವನ್ನ ಮಾಡ್ತದ. ಇಲ್ಲೇ ಬಂದು ಬಂಡವಾಳವನ್ನ ಹೂಡಿಕೆ ಮಾಡಿ ವಸ್ತುಗಳನ್ನ ಉತ್ಪಾದನೆ ಮಾಡುವುದರಿಂದ ನಮಗೇನೊಂದು ಲಾಭ ಅಂತಂದ್ರ, ನಮಗೆ ಆಗುವಂತ ಸಾಗಾಣೆ ವೆಚ್ಚದ ಪ್ರಮಾಣವನ್ನ ಸಂಪೂರ್ಣವಾಗಿ ಕಡಿಮೆ ಮಾಡುವಂತ ಕೆಲಸವನ್ನ ಯಾವ ಕಂಪನಿಗಳು ಮಾಡ್ತಾವೋ, ಈ ಬಹುರಾಷ್ಟ್ರೀಯ ಕಂಪನಿಗಳು ಮಾಡ್ತಾವ. ಈ ಸಾಗಾಣೆ ವೆಚ್ಚದ ಪ್ರಮಾಣವನ್ನ ತಗ್ಗಿಸಿ ಜಗತ್ತಿನಾದ್ಯಂತ ಏನ್ ಈ ಉತ್ಪಾದನೆ ವೆಚ್ಚ ಇದೆಯಲ್ಲ ಸಂಪೂರ್ಣವಾಗಿ ಸಮಾನತೆ ಮಾಡಕಂತ ಆಗುವುದಿಲ್ಲ, ಸ್ವಲ್ಪ ಮಟ್ಟಿಗೆ ಸಮಾನತೆಯನ್ನ ಮಾಡಲು ಈ ಬಹುರಾಷ್ಟ್ರೀಯ ನಿಗಮಗಳು ಏನ್ ಮಾಡ್ತಾವು, ಪ್ರಯತ್ನವನ್ನ ಪಡ್ತಾವ. ಇದು ಆಗುವಂತ 5ನೇ ಒಂದು ಪರಿಕಲ್ಪನೆ ಆಗಿದೆ. ಯಾವುದು, ಉತ್ಪಾದನೆ ವೆಚ್ಚದ ಸಮಾನತೆಯನ್ನ ಸಾಧಿಸುತ್ತದೆ. 6ನೆಯ ಪ್ರಮುಖವಾದಂತ ಗುಣ ಯಾವುದು, ರಫ್ತುಗಳ ಹೆಚ್ಚಳ, ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ ಅಂತೇಳಿ. ಏನು, ಈ ಬಹುರಾಷ್ಟ್ರೀಯ ನಿಗಮ ಅಥವಾ ಕಂಪನಿಗಳಿಂದ ಏನ್ ಹೆಚ್ಚಳವಾಗ್ತಾವಂತ, ರಫ್ತುಗಳ ಪ್ರಮಾಣ ಹೆಚ್ಚಳ ಆಗ್ತಾವ. ಹೇಗೆ ಎಂಬುದನ್ನ ಚರ್ಚೆ ಮಾಡೋಣ. ಬಹುರಾಷ್ಟ್ರೀಯ ಕಂಪನಿಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಅತಿಥಿಯ ದೇಶಗಳಲ್ಲಿ, ಏನೋ ಬಹುರಾಷ್ಟ್ರೀಯ ಕಂಪನಿಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಅತಿಥಿಯ ದೇಶಗಳಲ್ಲಿ ಉತ್ಪಾದನೆಯನ್ನ ಕೈಗೊಳ್ಳುವುದರಿಂದ ಅವುಗಳ ರಫ್ತುಗಳ ಹೆಚ್ಚಳ ಆಗಲು ಇವೇನಾಗ್ತಾವು, ಕಾರಣ ಆಗ್ತಾವ. ಅಷ್ಟೇ ಅಲ್ಲದೆ ಈ ದೇಶಗಳ ಆಮದು ಕೋರಿಕೆ ಕೂಡ ಕಡಿಮೆ ಆಗುವುದರಿಂದ ಅವುಗಳ ಪಾವತಿ ಸಿಲ್ಕಿನ, ಇದು ಶಿಷ್ಯ ಅಂತ ಆಗೈತಿ ಕಾಟುಗಿ, ಪಾವತಿ ಸಿಲ್ಕಿನ ಪರಿಸ್ಥಿತಿ ಏನಾಗ್ತದ, ಸುಧಾರಣೆ ಆಗಲು ಸಾಧ್ಯ ಆಗ್ತದ. ಏನೋ ಬಹುರಾಷ್ಟ್ರೀಯ ಕಂಪನಿಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಅತಿಥಿಯ ದೇಶದೊಳಗ ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ರಫ್ತಿನ ಪ್ರಮಾಣವನ್ನ ಹೆಚ್ಚಳ ಮಾಡಬಹುದು ಮತ್ತು ಆಮದುಗಳ ಪ್ರಮಾಣವನ್ನ ಕಡಿಮೆ ಮಾಡುವುದರ ಮೂಲಕ ಈ ಪಾವತಿ ಸಲಿಕೆಯಲ್ಲಿರುವಂತಹ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಲು ಸಾಧ್ಯ ಆಗ್ತದ. ನಿಮಗೊಂದು ಉದಾಹರಣೆ ಕೊಡ್ತೇನೆ, ಆ ಉದಾಹರಣೆ ಮೂಲಕ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ USA ಐತಿ, ಅಮೆರಿಕ, ಓಕೆನಾ, ಇಲ್ಲಿ ಭಾರತ ಐತಿ. ಈ ದೇಶ ಇಲ್ಲಿ ಬಂದು ಏನ್ ಮಾಡ್ತದ, ಬಂಡವಾಳವನ್ನ ಹೂಡಿಕೆ ಮಾಡಿ ವಸ್ತುವನ್ನ ಉತ್ಪಾದನೆ ಮಾಡುವಂತ ಕೆಲಸವನ್ನ ಮಾಡ್ತದ. ಹೂಡಿಕೆ ಮಾಡಿ ವಸ್ತುವಿನ ಉತ್ಪಾದನೆ ಆಯ್ತು, ಈ ಅಮೆರಿಕ ದೇಶ ನಮ್ ದೇಶದೊಳಗೆ ಬಂದು ಬಂಡವಾಳವನ್ನ ಹೂಡಿಕೆ ಮಾಡಿ ವಸ್ತುವನ್ನ ಉತ್ಪಾದನೆ ಮಾಡುವಾಗ ಇವೇನ್ ಬಳಕೆ ಮಾಡ್ಕೊಂಡವ ಅಂತಂದ್ರ ಉತ್ತಮವಾದಂತ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಂಡ. ಉತ್ತಮವಾದಂತ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡುವಾಗ ಈ ಉತ್ಪಾದನೆ ಪ್ರಮಾಣ ಏನಾಗ್ತದ, ಹೆಚ್ಚಳ ಆಗ್ತದ. ನೋಡಿ, ಕಂಪನಿ ಯಾವ ದೇಶದ್ದು, ಅಮೆರಿಕದ್ದು. ಎಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡ್ಯಾವು, ಇಂಡಿಯಾದೊಳಗೆ ಬಂದು ಬಂಡವಾಳವನ್ನ ಹೂಡಿಕೆ ಮಾಡ್ಯಾವ. ಏನು ಉಪಯೋಗ ಮಾಡ್ಕೊಂಡವು, ಅತ್ಯಾಧುನಿಕ ತಂತ್ರಜ್ಞಾನವನ್ನ ಉಪಯೋಗವನ್ನ ಮಾಡ್ಕೊಂಡವು. ಅತ್ಯಾಧುನಿಕ ತಂತ್ರಜ್ಞಾನವನ್ನ ಉಪಯೋಗ ಮಾಡಿಕೊಂಡು ಇಂಡಿಯಾದೊಳಗೆ ಏನ್ ಮಾಡ್ತಾವ, ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಳವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾವ. ಈಗ ಇಂಡಿಯಾದೊಳಗೆ ಬಂದು ಬಂಡವಾಳವನ್ನ ಹೂಡಿಕೆ ಮಾಡಿ ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಳ ಮಾಡಿದ್ರ ಭಾರತಕ್ಕೆ ಏನ್ ಲಾಭ ಅಂತಂದ್ರ, ಭಾರತದಲ್ಲಿ ಉತ್ಪಾದನೆ ಮಟ್ಟ ಏನಾಗ್ತದ, ಹೆಚ್ಚಳ ಆಗ್ತದ. ಯಾಕಂದ್ರ ಆ ಕಂಪನಿ ಬಂದ್ ಸ್ಥಾಪನೆ ಆಗಿದ್ದಲ್ಲಿ ಇಂಡಿಯಾದೊಳಗ, ವಸ್ತುವನ್ನ ಉತ್ಪಾದನೆ ಮಾಡೋದಲ್ಲಿ ಇಂಡಿಯಾದೊಳಗೆ ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಅಲ್ಲಿ ಆಗುವಂತ ಉತ್ಪಾದನೆ ಪ್ರಮಾಣ ಯಾರಿಗೆ ಸಂಬಂಧಪಟ್ಟಿದ್ದು, ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತದ. ಹೀಗಾಗಿ ಭಾರತ ಏನ್ ಮಾಡ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಈ ಬಹುರಾಷ್ಟ್ರೀಯ ನಿಗಮಗಳು ನಮ್ಮ ದೇಶದೊಳಗೆ ಬಂದ ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ
ನಮ್ಮ ಒಂದು ಉತ್ಪಾದನೆ ಮಟ್ಟ ಏನಾಗ್ತದ ಹೆಚ್ಚಳ ಆಗ್ತದ. ನಮ್ಮ ಒಂದು ಉತ್ಪಾದನೆ ಮಟ್ಟ ಹೆಚ್ಚಳ ಆತಂತಂದ್ರ ನಾವ್ ಏನ್ ಮಾಡ್ಬೋದು, ಈ ಹೆಚ್ಚಳವಾದಂತ ಉತ್ಪನ್ನಗಳನ್ನ ನಾವು ಬೇರೆ ದೇಶಗಳಿಗೆ ಸುಲಭವಾಗಿ ರಫ್ತನ್ನ ಮಾಡಬಹುದು. ಎಲ್ಲಾ ವಸ್ತುನ ನಾವೇ ಉತ್ಪಾದನೆ ಮಾಡಕತ್ವಿ ಅಂತಂದ್ರ ನಾವು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂತ ವಸ್ತುಗಳ ಪ್ರಮಾಣ ಏನಾಗ್ತದ, ಕಡಿಮೆ ಆಗ್ತದೆ. ಯಾಕಂದ್ರ ಎಲ್ಲಾ ಕಂಪನಿ ಬಂದು ನಮ್ಮ ದೇಶದೊಳಗೆ ಬಂಡವಾಳ ಹೂಡಿಕೆ ಮಾಡಿ ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಒಂದು ರಫ್ತಿನ ಮೌಲ್ಯವನ್ನು ಹೆಚ್ಚಿಸಬಹುದು, ಇನ್ನೊಂದು ಆಮದುಗಳ ಮೌಲ್ಯವನ್ನ ಕಡಿಮೆ ಮಾಡುವುದರ ಜೊತೆಗೆ ನಮಗ್ ಏನಾಗ್ತದೆ ಅಂತಂದ್ರ ನಾವು ಎದುರಿಸುವಂತ ಈ ಪಾವತಿ ಸಿಲುಕಿನ ಅಸಮತೋಲನವನ್ನ ಸಂಪೂರ್ಣವಾಗಿ ಸುಧಾರಣೆ ಮಾಡಲು ನಮಗೆ ಸಹಾಯ ಆಗ್ತದ. ಹೀಗಾಗಿ ಇದಾಗುವಂತ ಎಷ್ಟನೇ ಅನುಕೂಲತೆ ಆಗಿದೆ, 6ನೆಯ ಅನುಕೂಲತೆ ಆಗಿದೆ. ಏನು, ರಫ್ತುಗಳ ಹೆಚ್ಚಳ ಆಗ್ತದೆ. ಏನ 7th ಒನ್, ಅರ್ಥವ್ಯವಸ್ಥೆಯ ಸಮ್ಮಿಳನ, ಇಂಟಿಗ್ರೇಷನ್ ಆಫ್ ನ್ಯಾಷನಲ್ ಎಕನಾಮಿಕ್ಸ್ ಅಂತ ಹೇಳಿ. ಏನು, ಅರ್ಥವ್ಯವಸ್ಥೆಯ ಸಮ್ಮಿಳನ ಮಾಡುವಂತ ಕೆಲಸವನ್ನ ಮಾಡ್ತಾವ ಯಾವ ಈ ಬಹುರಾಷ್ಟ್ರೀಯ ಕಂಪನಿಗಳು. ಹೆಂಗಂತೆ ಚರ್ಚೆ ಮಾಡೋಣ. ಬಹುರಾಷ್ಟ್ರೀಯ ಕಂಪನಿಗಳು ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಅದರಲ್ಲಿ ಉತ್ಪಾದನೆಯಲ್ಲಿ ತೊಡಗುವುದರಿಂದ ಈ ಕಂಪನಿಗಳು ವಿವಿಧ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಗಳ ವ್ಯಾಪಕ ಸಂಘಟನೆಗೆ ಕಾರಣವಾಗುತ್ತವೆ. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಕ್ಷಮೆ ಇರಲಿ. ಏನು, ಬಹುರಾಷ್ಟ್ರೀಯ ಕಂಪನಿಗಳು ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಉತ್ಪಾದನೆಯಲ್ಲಿ ತೊಡಗುವುದರಿಂದ ಈ ಕಂಪನಿಗಳ ಮಟ್ಟವು ವಿವಿಧ ಆರ್ಥಿಕ ವ್ಯವಸ್ಥೆಗಳ ವ್ಯಾಪಕ ಸಂಘಟನೆಗೆ ಕಾರಣ ಆಗ್ತವೆ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಕಂಪನಿಗಳು ವಿವಿಧ ದರದ ಸರಕುಗಳನ್ನ ತಂದು ಮಾರಾಟ ಮಾಡಲು ಪ್ರಯತ್ನವನ್ನ ಮಾಡ್ತವೆ. ಹೀಗಾಗಿ ಅರ್ಥವ್ಯವಸ್ಥೆ ಏನಾಗ್ತದ, ಸಮ್ಮಿಳನ ಆಗುವಂತ ಸಂಭವ ಇರ್ತದ. ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ಬೇಕಂತಂದ್ರ ಇಲ್ಲಿ USA ಐತಿ. ಯಾವ ದೇಶ, USA. ಈ ದೇಶ ಏನ್ ಮಾಡ್ತದ, ಉದಾಹರಣೆಗೆ 1 ಇಂಡಿಯಾ, 2 ಪಾಕಿಸ್ತಾನ, 3 ಚೀನಾ, 4 ಬಾಂಗ್ಲಾ, 5 ಅಫ್ಘಾನಿಸ್ತಾನ್, 8 UK, 9 ಜಪಾನ್. ಉದಾಹರಣೆಗೆ 9 ದೇಶ ತಗೊಂಡೆ. ಕಂಪನಿ ಯಾವ ದೇಶದ್ದು, ಅಮೆರಿಕದ್ದು. ಆ ಕಂಪನಿ ಏನ್ ಮಾಡ್ತದ, ಜಗತ್ತಿನ ಎಲ್ಲಾ ದೇಶಗಳಲ್ಲಿ, ಉದಾಹರಣೆ ಇಲ್ಲಿ 9 ದೇಶಗಳಲ್ಲಿ ತನ್ನ ಕಂಪನಿಗಳನ್ನ ಸ್ಥಾಪನೆ ಮಾಡುವುದರ ಮೂಲಕ ಅಥವಾ 9 ದೇಶಗಳಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಿ ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಈ 9 ದೇಶದಲ್ಲಿ ಏನು ಕಂಪನಿಗಳು ಇರ್ತಾವಲ್ಲ, ಈ 9 ದೇಶದ ಕಂಪನಿಗಳು 9 ದೇಶಗಳ ಆರ್ಥಿಕ ವ್ಯವಸ್ಥೆಯನ್ನ ಸಮ್ಮಿಳನ ಅಥವಾ ಹೊಂದಾಣಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾವ. ಯಾಕಂದ್ರೆ ಇಲ್ಲಿಗೆ ಇಲ್ಲಿ ಟ್ರಾನ್ಸ್ಫರ್ ಆಗ್ತದೆ, ಇಲ್ಲಿಂದ ಇಲ್ಲಿಗೆ ರಫ್ತು, ಇಲ್ಲಿ ಟ್ರಾನ್ಸ್ಪೋರ್ಟ್ ಒಂದರಿಂದ ಒಂದಕ್ಕೆ ಏನಾಗ್ತದ, ಸಂಪರ್ಕವನ್ನ ಸಾಧಿಸುವುದರಿಂದ ಜಾಗತಿಕ ಮಟ್ಟದೊಳಗ ಅಥವಾ ಜಾಗತಿಕ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒಳಗ ಈ ಕಂಪನಿಗಳು ಏನ್ ಮಾಡ್ತಾವು, ಪ್ರವೇಶವನ್ನ ಮಾಡುವುದರ ಮೂಲಕ ಇವೇ ಮಾಡಬಹುದು, ವಸ್ತುಗಳನ್ನ ತಂದು ಮಾರಾಟವನ್ನ ಮಾಡಬಹುದು. ಹೀಗಾಗಿ ಅರ್ಥವ್ಯವಸ್ಥೆ ಏನಾಗ್ತದ, ಸಮ್ಮಿಳನ ಉಂಟಾಗ್ತದ ಎಂಬುದನ್ನ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕಾಗ್ತದ. 8 ಮತ್ತೊಂದು ಪ್ರಮುಖವಾದಂತ ಅಂಶ, ಬಹುರಾಷ್ಟ್ರೀಯ ನಿಗಮದ ಪಾತ್ರ ಮತ್ತು ಗುಣಗಳಲ್ಲಿ 8ನೇದು ಸಂಶೋಧನೆ ಮತ್ತು ಅಭಿವೃದ್ಧಿ. ಸಂಶೋಧನೆ ಮತ್ತು ಅಭಿವೃದ್ಧಿ, ಇಂಗ್ಲಿಷ್ ಒಳಗ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತೇಳಿ ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋಣ. ಇಲ್ಲಿ ನೋಡಿ, ಬಹುರಾಷ್ಟ್ರೀಯ ಕಂಪನಿಗಳು ಅಗಾಧ ಸಂಪನ್ಮೂಲವನ್ನ ಹೊಂದಿರುತ್ತವೆ. ಆದ್ದರಿಂದ ಇವುಗಳು ಹೊಸ ಸಂಶೋಧನೆ ಮತ್ತು ಅಭಿವೃದ್ಧಿಯ ಚಟುವಟಿಕೆಗಳಲ್ಲಿ ತೊಡಗುತ್ತವೆ. ನೋಡಿ, ಬಹುರಾಷ್ಟ್ರೀಯ ಕಂಪನಿಗಳು ಬಹಳ ಅಗಾಧವಾದಂತ ಸಂಪನ್ಮೂಲವನ್ನ ಹೊಂದಿರ್ತವೆ. ಆ ಸಂಪನ್ಮೂಲವನ್ನ ಹೊಂದಿದ್ದರೂ ಕೂಡ ಇವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನ ಗಳಿಸ್ಬೇಕಂತಂದ್ರ ಅಥವಾ
ವಿದೇಶಗಳಲ್ಲಿ ತಮ್ಮ ಒಂದು ಗಳಿಕೆಯನ್ನ ಹೆಚ್ಚಳವನ್ನ ಮಾಡ್ಬೇಕಂತಂದ್ರ ಈ ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಮಾಡ್ಬೇಕಂತಂದ್ರ ಹೊಸ ಹೊಸ ಸಂಶೋಧನೆ ಮತ್ತು ಆವಿಷ್ಕಾರ ಮತ್ತು ಅಭಿವೃದ್ಧಿಯ ಚಟುವಟಿಕೆಯಲ್ಲಿ ತೊಡಗುವಂತ ಅವಶ್ಯಕತೆ ಇರ್ತದೆ. ಅಂದಾಗ ಮಾತ್ರ ಏನ್ ಮಾಡ್ಬೋದು, ಈ ಬಹುರಾಷ್ಟ್ರೀಯ ಕಂಪನಿಗಳು ಲಾಭವನ್ನ ಗಳಿಸಬಹುದು. ಈ ಸಂಶೋಧನೆ ಇಲ್ಲ, ಅಭಿವೃದ್ಧಿ ಚಟುವಟಿಕೆ ಇಲ್ಲ, ಯಾವುದೇ ಆವಿಷ್ಕಾರ ಇಲ್ಲ ಅಂತಂದ್ರ ನೀವೇನ್ ಮಾಡ್ಬೇಕಾಗ್ತದೆ, ನೀವು ಸ್ಥಾಪನೆ ಮಾಡಿರುವಂತ ಈ ಬಹುರಾಷ್ಟ್ರೀಯ ನಿಗಮವನ್ನ ಮುಚ್ಚುವಂತ ಒಂದು ಸನ್ನಿವೇಶ ಬರ್ತದೆ. ಹೀಗಾಗಿ ನೀವೇನ್ ಮಾಡ್ಬೇಕು, ಹೊಸ ಹೊಸ ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆಯಲ್ಲಿ ತೊಡಗುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಅಷ್ಟೇ ಅಲ್ಲದೆ ಅತಿಥಿಯ ದೇಶಗಳಲ್ಲಿ ಈ ಕಂಪನಿಗಳು ವಿವಿಧ ರೀತಿಯ ಅತಿಥಿಯ ದೇಶಗಳಲ್ಲಿ ಈ ಕಂಪನಿಗಳು ವಿವಿಧ ರೀತಿಯ ಸಂಶೋಧನೆ ಮತ್ತು ಆವಿಷ್ಕಾರಗಳಲ್ಲಿ ತೊಡಗುತ್ತವೆ. ಆದ್ದರಿಂದ ಈ ದೇಶಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಉತ್ಪಾದನೆ ವ್ಯವಸ್ಥೆ ಏನಾಗ್ತದ, ಬೆಳವಣಿಗೆಗೆ ಕಾರಣ ಆಗ್ತದ. ನೋಡ್ರಿ, ಇಲ್ಲಿ ಅವ್ರಿಗೂ ಅಷ್ಟೇ ಲಾಭ ಅಲ್ಲದೆ ನಮಗೂ ಕೂಡ ಲಾಭ ಐತಿ. ಈ ಬಹುರಾಷ್ಟ್ರೀಯ ನಿಗಮಗಳು ಏನ್ ಮಾಡ್ತಾವ, ಕಂಪನಿಗಳು ಏನ್ ಮಾಡ್ತಾವು, ಮತ್ತೊಂದು ದೇಶದಲ್ಲಿ ಬಂದ್ ಏನ್ ಮಾಡ್ತಾವ, ಬಂಡವಾಳವನ್ನ ಹೂಡಿಕೆಯನ್ನ ಮಾಡ್ತಾವ, ಅಥವಾ ಅತಿಥಿಯ ದೇಶಗಳಲ್ಲಿ ಬಂದು ಬಂಡವಾಳವನ್ನ ಹೂಡಿಕೆಯನ್ನ ಮಾಡ್ತಾವ. ಆ ಬಂಡವಾಳವನ್ನ ಹೂಡಿಕೆ ಮಾಡಿದ್ಮೇಲೆ ಆ ಅತಿಥಿಯ ದೇಶಗಳಲ್ಲಿ ಏನ್ ಮಾಡ್ತಾವು, ಬಹುರಾಷ್ಟ್ರೀಯ ನಿಗಮಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸ್ಕೋಬೇಕಲ್ಲ. ಆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಳ್ಳುವ ಸಲುವಾಗಿ ಆ ಕಂಪನಿಗಳು ಅತಿಥಿಯ ಒಂದು ದೇಶದೊಳಗ ಸಂಶೋಧನೆ ಮತ್ತು ಆವಿಷ್ಕಾರದಲ್ಲಿ ತೊಡಗುವಂತ ಕೆಲಸವನ್ನ ಮಾಡ್ತಾವ. ಅತಿಥಿಯ ದೇಶದೊಳಗ ಸಂಶೋಧನೆ ಮತ್ತು ಆವಿಷ್ಕಾರ ಚಟುವಟಿಕೆಯಲ್ಲಿ ತೊಡಗುವುದರಿಂದ ಅತಿಥಿಯ ದೇಶಕ್ಕೆ ಏನ್ ಲಾಭ ಅಂತಂದ್ರ ಅವು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಉತ್ಪಾದನಾ ವ್ಯವಸ್ಥೆಯ ಬೆಳವಣಿಗೆಗೆ ಕಾರಣಭೂತ ಆಗುತ್ತವೆ. ಯಾವು, ಈ ಬಹುರಾಷ್ಟ್ರೀಯ ನಿಗಮಗಳು. ಅಷ್ಟೇ ಅಲ್ಲದೆ ಇದರಿಂದ ಇನ್ನೂ ಏನ್ ಲಾಭ ಅಂತಂದ್ರೆ ಅತಿಥಿಯ ರಾಷ್ಟ್ರಗಳಲ್ಲಿ ಹೊಸ ಹೊಸ ವಸ್ತುಗಳು ಲಭ್ಯವಾಗುವಂತಾಗುತ್ತದೆ. ನೋಡಿ, ಹೊಸ ಹೊಸ ಸಂಶೋಧನೆ, ಆವಿಷ್ಕಾರ ಮತ್ತು ಅಭಿವೃದ್ಧಿ ಚಟುವಟಿಕೆಯಿಂದ ಅತಿಥಿಯ ದೇಶಕ್ಕೆ ಇನ್ನೂ ಏನ್ ಲಾಭ ಅಂತಂದ್ರ ಆ ಅತಿಥಿಯ ದೇಶಗಳಲ್ಲಿ ಹೊಸ ಹೊಸ ವಸ್ತುಗಳ ಉತ್ಪಾದನೆ ಉಂಟಾಗಿ ಆ ಹೊಸ ವಸ್ತುಗಳ ಲಭ್ಯತೆ ನಮಗೆ ಏನಾಗ್ತದ, ಲಭ್ಯವಾಗುವಂತ ಕೆಲಸ ಆಗ್ತದ. ಹೀಗಾಗಿ ಇದು ಆಗುವಂತ ಎಷ್ಟನೇ ಮಹತ್ವದ ಅಂಶವಾಗಿದೆ, 8ನೆಯ ಮಹತ್ವದ ಅಂಶ ಏನು, ಸಂಶೋಧನೆ ಮತ್ತು ಅಭಿವೃದ್ಧಿ ಉಂಟಾಗ್ತದೆ. ಇದು 8 ಆಯ್ತು. 9, ಸ್ವದೇಶಿ ಉದ್ಯಮಿಗಳಿಗೆ ಉತ್ತೇಜನ. ಯಾವ ಉದ್ಯಮಿಗಳಿಗೆ, ಸ್ವದೇಶಿ ಉದ್ಯಮಿಗಳಿಗೆ ಉತ್ತೇಜನವನ್ನು ಕೊಡುವಂತ ಕೆಲಸವನ್ನ ಈ ಬಹುರಾಷ್ಟ್ರೀಯ ಕಂಪನಿಗಳು ಮಾಡ್ತವೆ. ಇಲ್ಲಿ ನೋಡ್ರಿ, ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಕಾರ್ಯಾಚರಣೆಗೆ ಅನುಕೂಲವಾಗುವ ವಾತಾವರಣವನ್ನು ನಿರ್ಮಿಸಿಕೊಳ್ಳಬೇಕಾಗುತ್ತದೆ. ನೋಡಿ, ಈ ಬಹುರಾಷ್ಟ್ರೀಯ ಕಂಪನಿಗಳು ಅತಿಥಿಯ ದೇಶಗಳಿಗೆ ಏನು ಬಂಡವಾಳವನ್ನು ಹೂಡಿಕೆ ಮಾಡ್ತಾವಲ್ಲ, ಆ ಬಂಡವಾಳವನ್ನು ಹೂಡಿಕೆ ಮಾಡುವಾಗ ತಮ್ಮ ಕಾರ್ಯಾಚರಣೆಗೆ ಅನುಕೂಲವಾಗುವಂತ ವಾತಾವರಣವನ್ನ ನಿರ್ಮಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಅಂದಾಗ ಮಾತ್ರ ಅವು ಏನ್ ಮಾಡ್ತಾವ, ಸುಲಭವಾಗಿ ವಸ್ತುವನ್ನ ಉತ್ಪಾದನೆ ಮಾಡ್ತಾವ. ತಮ್ಮ ಒಂದು ಕಾರ್ಯ ಸಾಧನೆಗೆ ಅನುಕೂಲವಿರುವ, ಸ್ವಲ್ಪ ಮಿಸ್ಟೇಕ್ ಆಗೈತಿ, ತಮ್ಮ ಕಾರ್ಯ ಸಾಧನೆಗೆ ಅನುಕೂಲವಿರುವ ಅತಿಥಿಯ ದೇಶಗಳ ಉದ್ಯಮಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕಾಗುತ್ತದೆ. ನೋಡ್ರಿ, ಈ ಬಹುರಾಷ್ಟ್ರೀಯ ಕಂಪನಿಗಳಿಗೆ ತಮಗೆಲ್ಲಿ ಅನುಕೂಲ ಆಗತ್ತಲ್ಲ, ತಮ್ಮ ಒಂದು ಕಾರ್ಯ ಸಾಧನೆಯನ್ನ ಮಾಡಲು ಯಾವ ದೇಶದಲ್ಲಿ ತಮಗೆ ಅನುಕೂಲ ಇರುತ್ತಲ್ಲ ಅಂತಹ ಅತಿಥಿ ದೇಶಗಳ ಉದ್ಯಮಗಳಿಗೆ ಇವು ಏನ್ ಮಾಡ್ಬೇಕಾಗ್ತದ, ಪ್ರೋತ್ಸಾಹವನ್ನ ನೀಡಬೇಕಾಗ್ತದೆ. ಅಂದಾಗ ಮಾತ್ರ ಇವಕ್ಕೆ ಲಾಭ ಉಂಟಾಗ್ತದೆ. ಹೀಗೆ ಪ್ರೋತ್ಸಾಹ ನೀಡುವುದರಿಂದ ಅತಿಥಿಯ ರಾಷ್ಟ್ರಗಳಲ್ಲಿ ಸ್ವದೇಶಿ ಉದ್ಯಮಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತವೆ. ನೋಡ್ರಿ, ಅವು ನಮಗೆ ಪ್ರೋತ್ಸಾಹ ಕೊಡುವುದರಿಂದ ಯಾವ ಏನು ಬಹುರಾಷ್ಟ್ರೀಯ ಕಂಪನಿಗಳು ನಮಗೆ ಪ್ರೋತ್ಸಾಹವನ್ನ ಅಥವಾ ನಮಗೆ ಒಂದು ಸಹಾಯವನ್ನ ಮಾಡುವುದರಿಂದ ನಮಗೆ ಏನ್ ಲಾಭ ಅಂತಂದ್ರೆ ನಮ್ಮ ಒಂದು ಸ್ವದೇಶಿ ಉದ್ಯಮಿಗಳು ಏನಾಗ್ತಾವ, ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆಯನ್ನ ಹೊಂದುವುದರ ಮೂಲಕ ನಾವು ಕೂಡ ಏನಾಗ್ತೀವಿ, ಅಭಿವೃದ್ಧಿ ಹತ್ತ ಸಾಗಲು ಅನುಕೂಲ ಆಗ್ತದೆ. ಅಷ್ಟೇ ಅಲ್ಲದೆ ಈ ರಾಷ್ಟ್ರಗಳಲ್ಲಿನ
ಉದ್ಯಮಶೀಲತೆಗೆ ಕೂಡ ಏನಾಗ್ತದ ಉತ್ತೇಜನ ಲಭ್ಯ ಆಗ್ತದ. ನಾವು ಬೆಳವಣಿಗೆ ಆಗ್ತೀವಿ, ನಾವು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಬಹುದು ಮತ್ತು ನಮ್ಮ ದೇಶದ ಉದ್ಯಮಶೀಲತೆಗೆ ಏನಾಗ್ತದ ಉತ್ತೇಜನ ಲಭ್ಯ ಆಗ್ತದ. ಇದು ಎಷ್ಟನೇ ಮಹತ್ವದ ಅಂಶವಾಗಿದೆ? 9ನೆಯ ಮಹತ್ವದ ಅಂಶ ಆಗಿದೆ. ಏನು? ಸ್ವದೇಶಿ ಉದ್ಯಮಗಳಿಗೆ ಉತ್ತೇಜನವನ್ನ ಕೊಡುತ್ತದೆ. 10 ಏಕಸ್ವಾಮ್ಯದ ನಿರ್ಮೂಲನೆ, ರಿಮೂವಲ್ ಆಫ್ ಮೊನೋಪಲಿ ಕಂಟ್ರೋಲನ್ಸ್ ಅಂತೇಳಿ. ಏನು? ಏಕಸ್ವಾಮ್ಯದ ನಿರ್ಮೂಲನೆ ಮಾಡಲು ಇದು ಸಹಾಯವನ್ನ ಮಾಡಿ ಕೊಡ್ತದ. ಹೇಗೆ ಎಂಬುದನ್ನ ಚರ್ಚೆಯನ್ನ ಮಾಡೋಣ. ಬಹುರಾಷ್ಟ್ರೀಯ ಕಂಪನಿಗಳು ಅತಿಥಿಯ ದೇಶದಲ್ಲಿ, ಅಂದ್ರೆ ಎಲ್ಲಿ ಬಂಡವಾಳ ಹೂಡಿಕೆ ಮಾಡ್ತಾವಲ್ಲ ಅವು ನಾವು ಅತಿಥಿಯ ದೇಶ ಅಂತೇವಿ. ಬಹುರಾಷ್ಟ್ರೀಯ ಕಂಪನಿಗಳು ಅತಿಥಿಯ ದೇಶದಲ್ಲಿ ಈ ಪೈಪೋಟಿಯ ಬೆಳವಣಿಗೆಗೆ ಕಾರಣವಾಗಿ ಏಕಸ್ವಾಮ್ಯ ಉತ್ಪಾದನೆ ಪರಿಸ್ಥಿತಿಯ ನಿರ್ಬಂಧಕ್ಕೆ ಅವಕಾಶವನ್ನ ಮಾಡುತ್ತವೆ. ಅದ್ ಹೆಂಗಂತೇಳಿ ಮುಂದೆ ನಾವು ಒಂದು ಉದಾಹರಣೆ ಕೊಟ್ಟು ನಿಮಗ ಕ್ಲಿಯರ್ ಮಾಡ್ತೇನೆ. ಇಲ್ಲಿ ನೀವೇನ್ ತಿಳ್ಕೊರಿ, ಬಹುರಾಷ್ಟ್ರೀಯ ಕಂಪನಿಗಳಿಂದಾಗಿ ಅತಿಥಿಯ ದೇಶದಲ್ಲಿ ಪೈಪೋಟಿ ಉದ್ಭವವಾಗಿ ಆ ಪೈಪೋಟಿಯಿಂದಾಗಿ ಏನ್ ನಿಯಂತ್ರಣ ಆಗ್ತದ? ಏಕಸ್ವಾಮ್ಯ ಉತ್ಪಾದನೆ ನಿಯಂತ್ರಣ ಆಗ್ತದೆ. ಏಕೆಂದರೆ ಅತಿಥಿಯ ದೇಶಗಳಲ್ಲಿ ಸ್ವದೇಶಿ ಉದ್ಯಮಿಗಳು ಬಹುರಾಷ್ಟ್ರೀಯ ಕಂಪನಿಗಳ ಸರಕುಗಳೊಂದಿಗೆ ಪೈಪೋಟಿ ನಡೆಸಬೇಕಾಗುತ್ತದೆ. ನಾವು ಮೊದಲೇ ಕೇಳಿದ್ವಿ, ನಾವು ಒಬ್ಬ ಇದ್ವಿ, ನಮ್ಮ ಇಂಡಿಯಾ ಅಷ್ಟೇ ಐತೆ. ಈಗ ಅಮೆರಿಕ ದೇಶ ನಮ್ಮ ದೇಶದೊಳಗೆ ಬಂದ ಬಂಡವಾಳವನ್ನ ಹೂಡಿಕೆ ಮಾಡಿ ಕಂಪನಿಯನ್ನ ಸ್ಥಾಪನೆ ಮಾಡಿದೆ. ಕಂಪನಿಯನ್ನ ಸ್ಥಾಪನೆ ಮಾಡಿದ್ಮೇಲೆ ನಮ್ಮ ಸ್ವದೇಶಿ ವಸ್ತುಗಳು ಅಥವಾ ಸ್ವದೇಶಿ ಕಂಪನಿಗಳು ಯಾರ ಜೊತೆಗೆ ಪೈಪೋಟಿಯನ್ನ ಮಾಡ್ಕೋಬೇಕು? ಈ ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದನೆ ಮಾಡುವಂತ ವಸ್ತುಗಳ ಜೊತೆಗೆ ಪೈಪೋಟಿಯನ್ನ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಪೈಪೋಟಿ ಮಾಡುವುದರಿಂದ ಏನ್ ನಿರ್ಮೂಲನೆ ಆಕತಿ? ಏಕಸ್ವಾಮ್ಯ ನಿರ್ಮೂಲನೆ ಆಗ್ತದೆ. ಒಂದು ಏನಾದ್ರು ನಮ್ ದೇಶದೊಳಗೆ ಯಾವ ಕಂಪನಿ ಇಲ್ಲ, ಯಾವ ದೇಶದ ಬಂಡವಾಳ ಹೂಡಿಕೆ ಇಲ್ಲ, ನಾವು ಅಷ್ಟೇ ಅದೇವ ಅಂತಂದ್ರ ನಮ್ ದೇಶದೊಳಗೆ ಏನ್ ಬೆಳವಣಿಗೆ ಆಗ್ಬೋದು? ಈ ಏಕಸ್ವಾಮ್ಯದ ಮಾರುಕಟ್ಟೆ ಬೆಳವಣಿಗೆ ಆಗ್ಬೋದು. ಈಗ ಅದನ್ನ ನಿಯಂತ್ರಣ ಮಾಡಲು ನಮ್ಗೆ ಯಾವ ಸಹಾಯ ಮಾಡಿಕೊಡ್ತಾವು? ಈ ಬಹುರಾಷ್ಟ್ರೀಯ ಕಂಪನಿಗಳು ಸಹಾಯವನ್ನ ಮಾಡಿಕೊಟ್ಟು ಈ ಪೈಪೋಟಿಯನ್ನ ಹೆಚ್ಚಳವನ್ನ ಮಾಡುವುದರಿಂದ ಅತಿಥಿಯ ದೇಶದಲ್ಲಿರುವಂತ ಏಕಸ್ವಾಮ್ಯವನ್ನ ನಿರ್ಮೂಲನೆ ಮಾಡುವಂತ ಕೆಲಸವನ್ನ ಈ ಬಹುರಾಷ್ಟ್ರೀಯ ನಿಗಮಗಳು ಮಾಡ್ತವೆ. ಇದರಿಂದಾಗಿ ಈ ದೇಶಗಳಲ್ಲಿನ ಅನುಭೋಗಿಗಳಿಗೆ, ಅಂದ್ರೆ ಅತಿಥಿಯ ದೇಶದ ಅನುಭೋಗಿಗಳಿಗೆ ಉತ್ತಮ ಗುಣಮಟ್ಟದ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುತ್ತವೆ. ಬಹುರಾಷ್ಟ್ರೀಯ ಕಂಪನಿಗಳ ವಸ್ತುಗಳು ಮತ್ತು ಅತಿಥಿಯ ದೇಶದ ವಸ್ತುಗಳು ಎರಡರ ನಡುವೆ ಪೈಪೋಟಿ ಆಗುವುದರಿಂದ ಆ ಅತಿಥಿಯ ದೇಶಗಳಲ್ಲಿ ಏನ್ ಜನ ಇರ್ತಾರಲ್ಲ, ಆ ಜನರಿಗೆ ಏನಾಗ್ತದ? ಆ ಪೈಪೋಟಿಯಿಂದಾಗಿ ಉತ್ತಮ ಗುಣಮಟ್ಟದ ವಸ್ತುಗಳು ಅವು ಕಡಿಮೆ ಬೆಲೆಯಲ್ಲಿ ನಮ್ಮ ಅನುಭೋಗದಾರನಿಗೆ ಲಭ್ಯ ಆಗ್ತವೆ. ಒಂದು ಏಕಸ್ವಾಮ್ಯ ನಿರ್ಮೂಲನೆ ಆಗ್ತದ, ಇನ್ನೊಂದು ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳು ಗ್ರಾಹಕನಿಗೆ ಅಥವಾ ಅನುಭೋಗದಾರನಿಗೆ ಲಭ್ಯ ಆಗ್ತವೆ. ಇದು ಆಗುವಂತ ಎಷ್ಟನೇ ಒಂದು ಪ್ರಮುಖವಾದಂತ ಅಂಶವಾಗಿದೆ? 10ನೆಯ ಪ್ರಮುಖವಾದಂತ ಅಂಶ ಆಗಿದೆ. ಏನು? ಏಕಸ್ವಾಮ್ಯದ ನಿರ್ಮೂಲನೆ ಅಂತೇಳಿ. 11 ಯಾವುದು? 11 ಪ್ರಮುಖವಾದಂತ ಅಂಶ ಬಂಡವಾಳದ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಂತೇಳಿ. ಏನು? ಈ ಬಹುರಾಷ್ಟ್ರೀಯ ನಿಗಮವನ್ನ ಸ್ಥಾಪನೆ ಮಾಡುವುದರಿಂದ ಏನು ವರ್ಗಾವಣೆ ಆಗ್ತದ? ಈ ಬಂಡವಾಳ ವರ್ಗಾವಣೆ ಆಗ್ತದ. ಹೇಗೆ ಎಂಬುದನ್ನು ಚರ್ಚೆ ಮಾಡೋಣ. ಈ ಬಹುರಾಷ್ಟ್ರೀಯ ನಿಗಮಗಳು ವಿಫಲ ಪ್ರಮಾಣದ ಬಂಡವಾಳವನ್ನ ಹೊಂದಿರುತ್ತವೆ. ಈ ಬಹುರಾಷ್ಟ್ರೀಯ ಕಂಪನಿಗಳೇನವನ್ನ ಇವು ಹೆಚ್ಚಿನ ಪ್ರಮಾಣದಲ್ಲಿ, ಅಂದ್ರೆ ಅತ್ಯಧಿಕ ಪ್ರಮಾಣದಲ್ಲಿ, ವಿಫಲ ಪ್ರಮಾಣದಲ್ಲಿ ಬಂಡವಾಳವನ್ನು ಹೊಂದಿರುವಂತ ಕಂಪನಿಗಳಾಗಿರ್ತಾವ. ಯಾಕಂದ್ರೆ ಅವು ಆಲ್ಮೋಸ್ಟ್ ಕಂಡುಬಹುದಲ್ಲಿ ಶ್ರೀಮಂತ ದೇಶಗಳಲ್ಲಿ ಕಂಡು ಬರ್ತಾವ. ಆ ಶ್ರೀಮಂತ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಬಂಡವಾಳದ ಕೊರತೆ ಇರೋದಿಲ್ಲ. ಹೀಗಾಗಿ ಈ ಬಹುರಾಷ್ಟ್ರೀಯ ಕಂಪನಿಗಳು ಏನಿರ್ತಾವು ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನ ಹೊಂದಿರುತ್ತವೆ. ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನ ಹೊಂದಿರುವಂತ ಈ ಬಹುರಾಷ್ಟ್ರೀಯ ಕಂಪನಿಗಳು ಅವು ತಮ್ಮ ನೇರ ಹೂಡಿಕೆಯ ಮೂಲಕ ಬಂಡವಾಳದ ಕೊರತೆಯನ್ನ ಅನುಭವಿಸುತ್ತಿರುವ ಅಭಿವೃದ್ಧಿಶೀಲ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಬಂಡವಾಳ ಲಭ್ಯವಾಗುವಂತೆ
ಮಾಡುತ್ತವೆ. ತಮ್ಮ ದೇಶ ಒಳಗ ಅಥವಾ ತಮ್ಮ ಕಂಪನಿ ಬಂಡವಾಳ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದ. ಹಂಗಂತೇಳಿ ಅವ್ ಅಲ್ಲಿಯ ತಮ್ಮ ಬಂಡವಾಳನ ತಮ್ಮ ಬಳಿ ಇಟ್ಕೊಂಡ್ರ ಏನು ಅಭಿವೃದ್ಧಿಶೀಲ ದೇಶಗಳು ಇರ್ತಾವಲ್ಲ ಅವು ಸಂಪೂರ್ಣವಾಗಿ ಇನ್ನೂ ಏನಾಗ್ತಾವ, ಅಭಿವೃದ್ಧಿಯನ್ನ ಹೊಂದುವುದಿಲ್ಲ. ಹೀಗಾಗಿ ಹೆಚ್ಚಿನ ಒಂದು ಬಂಡವಾಳವನ್ನು ಹೊಂದಿರುವಂತ ಈ ಬಹುರಾಷ್ಟ್ರೀಯ ನಿಗಮಗಳು ಏನ್ ಮಾಡ್ತಾವ ಅಂತಂದ್ರ ವಿದೇಶಿ ನೇರ ಹೂಡಿಕೆಯ ಮೂಲಕ, ಅಂದ್ರೆ ಬೇರೆ ದೇಶಗಳಲ್ಲಿ ತಮ್ಮ ಬಂಡವಾಳವನ್ನ ಹೂಡಿಕೆಯನ್ನ ಮಾಡುವುದರ ಮೂಲಕ ಈ ಬಂಡವಾಳದ ಕೊರತೆಯನ್ನ ಅನುಭವಿಸುವಂತ ದೇಶಗಳಿರ್ತಾವಲ್ಲ ಅಂತ ದೇಶಗಳಿಗೆ ಅವೇ ಮಾಡಬಹುದು, ಬಂಡವಾಳವನ್ನ ಲಭ್ಯವಾಗುವಂತೆ ಮಾಡುವುದರ ಜೊತೆಗೆ ಆ ದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನ ನೀಡುವುದರ ಜೊತೆಗೆ ಅಲ್ಲಿಯ ಬಂಡವಾಳವನ್ನ ನಮ್ಮ ದೇಶಕ್ಕೆ ವರ್ಗಾವಣೆ ಮಾಡುವಂತ ಕೆಲಸವನ್ನ ಯಾವ ಮಾಡ್ತಾವೋ ಈ ಬಹುರಾಷ್ಟ್ರೀಯ ನಿಗಮಗಳು ಮಾಡ್ತಾವ. ಇದು ಎಷ್ಟನೇ ಅಂಶವಾಗಿದೆ? 11ನೇ ಅಂಶ ಆಗಿದೆ. 12 ಮಾರುಕಟ್ಟೆಯ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಮಾರ್ಕೆಟ್ಸ್ ಅಂತೇಳಿ ಬಹುರಾಷ್ಟ್ರೀಯ ನಿಗಮಗಳು ಅತಿಥಿಯ ದೇಶಗಳಲ್ಲಿ ಮಾರುಕಟ್ಟೆ ಅಭಿವೃದ್ಧಿಗೆ ವಿಶೇಷವಾದ ಕೊಡುಗೆಯನ್ನ ಸಲ್ಲಿಸುತ್ತಿವೆ. ಏನ್ ಈ ನಿಗಮಗಳ ಸ್ಥಾಪನೆ ಆಗ್ತಾವಲ್ಲ ಅವು ಎಲ್ಲಿ ಸ್ಥಾಪನೆ ಮಾಡ್ತಾರಲ್ಲ ಆ ಸ್ಥಾಪನೆ ಆದಂತ ದೇಶಗಳ ಮಾರುಕಟ್ಟೆ ಅಭಿವೃದ್ಧಿಗೆ ಮತ್ತು ವಿಶೇಷವಾದಂತ ಕೊಡುಗೆಯನ್ನ ಸಲ್ಲಿಸ್ತಾವ. ಯಾಕಂತಂದ್ರ ಅವುಗಳು ತಮ್ಮ ಉತ್ಪಾದಿತ ಸರಕಿಗೆ ವಿಸ್ತೃತ ಮಾರುಕಟ್ಟೆಯನ್ನ ಪಡೆಯುವ ಸಲುವಾಗಿ ವಿಶಿಷ್ಟ ಮಾರಾಟ ಮತ್ತು ಪ್ರಚಾರ ತಂತ್ರದಲ್ಲಿ ಏನ್ ಮಾಡ್ತಾವ, ತೊಡಗುವಂತ ಕೆಲಸವನ್ನ ಮಾಡ್ತಾವ. ಏನೋ ಈ ಬಹುರಾಷ್ಟ್ರೀಯ ನಿಗಮಗಳು ಏನು ವಸ್ತು ಉತ್ಪಾದನೆ ಮಾಡ್ತಾವಲ್ಲ ಆ ಉತ್ಪಾದನೆ ಮಾಡಿದಂತ ವಸ್ತುವನ್ನ ವಿಸ್ತೃತವಾಗಿ ಮಾರುಕಟ್ಟೆಯನ್ನ ಪಡೆಯುವ ಸಲುವಾಗಿ ಏನ್ ಮಾಡ್ತಾವ, ವಿಶಿಷ್ಟ ಮಾರಾಟ ಅಂದ್ರೆ ಮಾರಾಟ ಮಾಡುವಂತ ಶೈಲಿ ಏನ್ ಮಾಡ್ಕೋತಾವ, ಬದಲಾವಣೆ ಮಾಡ್ತಾವ. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ತಂತ್ರವನ್ನ ಮಾಡುವುದರಿಂದ ಏನ್ ಅಭಿವೃದ್ಧಿ ಆಗ್ತಾವ ಅಂತಂದ್ರ ಈ ಅತಿಥಿಯ ದೇಶಗಳ ಮಾರುಕಟ್ಟೆ ಏನಾಗ್ತಾವ, ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಆಗ್ತಾವ. ಇದು ಆಗುವಂತ 12ನೇ ಪ್ರಮುಖವಾದಂತ ಅಂಶ ಆಗಿದೆ. 14 ಯಾವುದು? ಸಂಪನ್ಮೂಲಗಳ ಸದುಪಯೋಗ. ಇದು ಆಗುವಂತ 13ನೇ ಪ್ರಮುಖವಾದಂತ ಅಂಶವಾಗಿದೆ. ತಮ್ಮ ಬೃಹತ್ ಬಂಡವಾಳ ಹೂಡಿಕೆಯ ಮೂಲಕ ಬಹುರಾಷ್ಟ್ರೀಯ ನಿಗಮಗಳು ಮಾನವ ಸಂಪನ್ಮೂಲದ ಪೂರ್ಣ ಅಭಿವೃದ್ಧಿಗೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸದುಪಯೋಗಕ್ಕೆ ಇವೇನಾಗ್ತಾವ, ಕಾರಣ ಆಗ್ತಾವ. ಒಂದೇನು ಮಾನವ ಸಂಪನ್ಮೂಲವನ್ನು ಸಂಪೂರ್ಣವಾಗಿ ಬಳಕೆ ಮಾಡ್ಕೋತಾವ ಅಥವಾ ಅವುಗಳ ಅಭಿವೃದ್ಧಿಗೆ ಸಹಾಯ ಮಾಡ್ತಾವ. ಇನ್ನು ಮತ್ತು ಸ್ವದೇಶದಲ್ಲಿರುವಂತ ನೈಸರ್ಗಿಕ ಸಂಪನ್ಮೂಲವನ್ನ ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡುವಂತ ಕೆಲಸವನ್ನ ಯಾವ ಮಾಡ್ತಾವು, ಈ ಬಹುರಾಷ್ಟ್ರೀಯ ನಿಗಮಗಳು ಮಾಡ್ತಾವ. ಇದು 13ನೇ ಪ್ರಮುಖವಾದಂತ ಅಂಶ. ಇನ್ನು 14 ಯಾವುದು? ಮೂಲ ಸೌಕರ್ಯ ನಿರ್ಮಾಣ, ಕ್ರಿಯೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅಂತೇಳಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಇಂಧನ, ವಿದ್ಯುತ್ ಶಕ್ತಿ, ರಸ್ತೆ, ಸಾರಿಗೆ, ಸಂಪರ್ಕ, ನೀರಾವರಿ, ಶಿಕ್ಷಣ, ವೈದ್ಯಕೀಯ ಈ ಮುಂತಾದ ಮೂಲ ಸೌಕರ್ಯಗಳ ತೀವ್ರ ಅಭಾವವನ್ನ ಎದುರಿಸುವಂತ ಕೆಲಸವನ್ನ ಮಾಡ್ತಾವ. ಯಾವ ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳು ಏನಿದಾವಲ್ಲ, ಇಂಧನ ಆಗ್ಬೋದು, ವಿದ್ಯುತ್ ಶಕ್ತಿ, ರಸ್ತೆ, ಸಾರಿಗೆ, ಸಂಪರ್ಕ, ನೀರಾವರಿ ಎಲ್ಲ ಮೂಲ ಸೌಕರ್ಯ ಅಭಾವವನ್ನ ಎದುರಿಸುವಂತ ಕೆಲಸವನ್ನ ಮಾಡ್ತಾವ. ಅಂತ ಒಂದು ದೇಶಗಳಲ್ಲಿ ಈ ಬಹುರಾಷ್ಟ್ರೀಯ ನಿಗಮಗಳು ತಮ್ಮ ಬೃಹತ್ ಬಂಡವಾಳವನ್ನ ಹೂಡಿಕೆಯನ್ನ ಮಾಡುವುದರ ಮೂಲಕ ಇವೇನ್ ಕೊರತೆ ಅದಾವಲ್ಲ ಆ ಕೊರತೆಯನ್ನ ನೀಗಿಸುವಲ್ಲಿ ಇವೇನ್ ಮಾಡ್ತಾವ, ಪ್ರಮುಖವಾದ ಪಾತ್ರವನ್ನ ವಹಿಸ್ತಾವ. ಯಾವ ಈ ಬಹುರಾಷ್ಟ್ರೀಯ ಕಂಪನಿಗಳು. ಇದು ಆಗುವಂತ 14ನೇ ಪ್ರಮುಖವಾದಂತ ಅಂಶ. ನೆಕ್ಸ್ಟ್ ಒನ್ ಯಾವುದು? ಗಂಡಾಂತರವನ್ನ ಎದುರಿಸುವುದು. ಇದು 15ನೇ ಪ್ರಮುಖವಾದಂತ ಅಂಶವಾಗಿದೆ. ಅಂಡರ್ ಟೇಕಿಂಗ್ ರಿಸ್ಕ್ ಅಂತೇಳಿ ಇಲ್ಲಿ ನೋಡ್ರಿ, ಅಭಿವೃದ್ಧಿಶೀಲ ದೇಶಗಳಲ್ಲಿ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಉತ್ಪಾದನೆಯ ವಿವಿಧ ಗಂಡಾಂತರಗಳನ್ನ ಎದುರಿಸಿ ಹೂಡಿಕೆ ಮಾಡುವ ಸಾಮರ್ಥ್ಯವನ್ನ ಅಲ್ಲಿನ ಹೊರಗೆ ಏನ್ ಮಾಡುವುದಿಲ್ಲ, ಅವು ಬಿಡುವಂತ ಕೆಲಸವನ್ನ ಮಾಡುವುದಿಲ್ಲ. ಅಂದ್ರೆ ಗಂಡಾಂತರದ ಒಂದು ಸಮಸ್ಯೆಯನ್ನ ಎದುರಿಸುವ ಸಲುವಾಗಿ ಅವೇ ಮಾಡ್ತಾವು, ಬಂಡವಾಳವನ್ನ ಹೂಡಿಕೆ ಮಾಡುವಂತ ಪ್ರಮಾಣವನ್ನ ಕಡಿಮೆ ಮಾಡುವಂತ ಸಾಮರ್ಥ್ಯವನ್ನ ಮಾಡ್ತಾವ. ಇಂತಹ ಗಂಡಾಂತರಗಳನ್ನ ಎದುರಿಸಿ ಹೂಡಿಕೆ ಮಾಡುವ ಸಾಮರ್ಥ್ಯವನ್ನ ಯಾವ ಪಡ್ಕೊಂಡಾವ ಅಂತಂದ್ರ ಈ ಬಹುರಾಷ್ಟ್ರೀಯ ಕಂಪನಿಗಳು ಪಡ್ಕೊಂಡಾವ. ಹೀಗಾಗಿ ಅತಿಥಿಯ ದೇಶಗಳು ಎದುರಿಸುವಂತ ಈ ಗಂಡಾಂತರದ ಸಮಸ್ಯೆಯನ್ನ ಇವೇನ್ ಮಾಡ್ತಾವ, ಸಂಪೂರ್ಣವಾಗಿ ನಿವಾರಣೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ
ಬಂಡವಾಳವನ್ನ ಹೂಡಿಕೆ ಮಾಡಲು ಪ್ರಮುಖವಾದ ಪಾತ್ರವನ್ನ ವಹಿಸ್ತವೆ. ಏನ ಇಷ್ಟು ವಿದ್ಯಾರ್ಥಿಗಳೇ ಬಹುರಾಷ್ಟ್ರೀಯ ನಿಗಮಗಳ ಪಾತ್ರ ಮತ್ತು ಗುಣಗಳ ಅಂಶ ಆಗಿದೆ. ಬಹುರಾಷ್ಟ್ರೀಯ ಕಂಪನಿಗಳು ಹಿಂದುಳಿದ ದೇಶಗಳಲ್ಲಿ ಬಂಡವಾಳವನ್ನ ಸಂಗ್ರಹಣೆಗೆ ಕಾರಣವಾಗಿ ಆದಾಯ ಹೆಚ್ಚಳವಾಗುವಂತೆ ಮಾಡುತ್ತವೆ ಮತ್ತು ಉದ್ಯೋಗಾವಕಾಶವನ್ನ ಹೆಚ್ಚುವಂತೆ ಮಾಡ್ತವೆ. ಇವು ಎರಡು ಪ್ರಮುಖವಾದಂತ ಅಂಶ. ಏನೋ ಈ ಬಹುರಾಷ್ಟ್ರೀಯ ಕಂಪನಿಗಳು ಏನಿದಾವಲ್ಲ ಅವು ಅಭಿವೃದ್ಧಿಯನ್ನ ಹೊಂದುತ್ತಿರುವಂತ ದೇಶ ಆಗ್ಬೋದು, ಹಿಂದುಳಿದ ದೇಶ ಆಗ್ಬೋದು, ಅಂತ ದೇಶಗಳಲ್ಲಿ ಏನ್ ಮಾಡ್ತಾವ ಅಂತಂದ್ರ ಬಂಡವಾಳ ಸಂಗ್ರಹಣೆಗೆ ಹೆಚ್ಚಿನ ಒಂದು ಸಹಾಯವನ್ನ ಮಾಡಿ ಆದಾಯವನ್ನ ಹೆಚ್ಚಳವಾಗುವಂತೆ ಮಾಡಿ ಮತ್ತು ಆ ಅತಿಥಿಯ ದೇಶಗಳ ಉದ್ಯೋಗಾವಕಾಶವನ್ನ ಹೆಚ್ಚಳ ಮಾಡಲು ಈ ಬಹುರಾಷ್ಟ್ರೀಯ ನಿಗಮಗಳು ಏನ್ ಮಾಡ್ತಾವು ಸಹಾಯವನ್ನ ಮಾಡುತ್ತವೆ ಎಂಬುದನ್ನ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗ್ತದೆ. ಓಕೆನಾ? ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಈ ಭಾಗವನ್ನ ಮುಂದುವರಿಸಲಾಗ್ತದೆ. ಥ್ಯಾಂಕ್ ಯು. ನಮಸ್ಕಾರ.